ಟಾರ್ಗೆಟ್ ಬೇನಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನಾಯಕ್ ಗೊಂಗಳಿ. ಈ ಬಾರಿ ತಪ್ಪಿಸಿಕೊಳ್ಳೋದು ತುಂಬಾನೇ ಕಷ್ಟ. ಸದ್ದಿಲ್ಲದೆ ಕಾರ್ಯಾಚರಣೆ ನಡೆಸ್ತಾ ಇದೆ ಐಟಿ ಇಲಾಖೆ. ಬೇನಾಮಿ ಆಸ್ತಿ ಮಾಲೀಕರೇ ಬಯಲಾಗಲಿದೆ ನಿಮ್ಮ ರಹಸ್ಯ. ಯಾರು ಸೇಫ್ ಆಗ್ತಾರೆ, ಯಾರು ಜೈಲ್ಗೆ ಸೇರ್ತಾರೆ, ಇದುವೇ ಈ ಹೊತ್ತಿನ ವಿಶೇಷ ಟಾರ್ಗೆಟ್ ಬೇನಾಮಿ. ಬೇನಾಮಿ ಆಸ್ತಿಗಳ ಮಾಲೀಕರೇ ಎಚ್ಚರ. ಬೇನಾಮಿ ಆಸ್ತಿಗಳ ಬುಡಕ್ಕೆ ಕೈ ಹಾಕಲಿಕ್ಕೆ ಆದಾಯ ತೆರಿಗೆ ಇಲಾಖೆ ಹೊರಟಿದೆ. ದೇಶದಲ್ಲಿ ಬೇನಾಮಿ ಆಸ್ತಿಗಳನ್ನ ಪತ್ತೆ ಹಚ್ಚಲು ಆದಾಯ ತೆರಿಗೆ ಇಲಾಖೆಯು ಈಗ ರಂಗೋಲಿ ಕೆಳಗೆ ನುಸುಳ್ತಾ ಇದೆ. ಈ ಬಾರಿ ನೀವು ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಈ ಬಾರಿ ತಪ್ಪಿಸಿಕೊಳ್ಳೋದು ತುಂಬಾನೇ ಕಷ್ಟ. ಸದ್ದಿಲ್ಲದೆ ಕಾರ್ಯಾಚರಣೆ ನಡೆಸುತ್ತಿದೆ ಐಟಿ ಇಲಾಖೆ. ಬೇನಾಮಿ ಆಸ್ತಿ ಮಾಲೀಕರೇ ಬಯಲಾಗಲಿದೆ ನಿಮ್ಮ ರಹಸ್ಯ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬೇನಾಮಿ ಆಸ್ತಿ ಮಾಲೀಕರ ಮೇಲೆ ಕಣ್ಣಿಟ್ಟಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಈಗ ಮತ್ತಷ್ಟು ನಿದ್ರೆಗೆಡಿಸಲು ಪ್ರಧಾನಿ ನರೇಂದ್ರ ಮೋದಿ ತೀರ್ಮಾನಿಸಿದ್ದಾರೆ. ಬೇನಾಮಿ ಆಸ್ತಿ ಕಾಯ್ದೆ ತಿದ್ದುಪಡಿಯಾದ ನಂತರ ಆದಾಯ ತೆರಿಗೆ ಇಲಾಖೆ ಫುಲ್ ಚುರುಕಾಗಿದೆ. ಮೊದಲ ಹಂತದಲ್ಲಿ ಮುಂಬೈ ಮಹಾನಗರ ವ್ಯಾಪ್ತಿಯಲ್ಲಿ ಬೇನಾಮಿ ಆಸ್ತಿ ಹೊಂದಿರುವವರ ಜನ್ಮ ಜಾಲಾಡಲು ಐಟಿ ಇಲಾಖೆ ಹೊರಟಿದೆ. ಮುಂಬೈ ಮಹಾನಗರ ವ್ಯಾಪ್ತಿಯಲ್ಲಿ ಕಳೆದ 10 ವರ್ಷಗಳಲ್ಲಿ 1 ಕೋಟಿ ರೂಪಾಯಿ ಮತ್ತು ಅದಕ್ಕೂ ಅಧಿಕ ಮೌಲ್ಯದ ಆಸ್ತಿಗಳನ್ನು ಖರೀದಿ ಮತ್ತು ಮಾರಾಟ ಮಾಡಿರುವವರ ಸಂಪೂರ್ಣ ವಿವರ ನೀಡುವಂತೆ ಆದಾಯ ತೆರಿಗೆ ಇಲಾಖೆಯು ಸಬ್ ರಿಜಿಸ್ಟ್ರಾರ್ ಮತ್ತು ತಹಶೀಲ್ದಾರ್ಗಳಿಗೆ ಸೂಚಿಸಿದೆ. ಬೇನಾಮಿ ಮಾಲೀಕರೇ ಹುಷಾರ್. ಬೇನಾಮಿ ಆಸ್ತಿ ನಿರ್ಬಂಧ ಕಾಯ್ದೆ 1982ರ ಸೆಕ್ಷನ್ 21(1) ಅಡಿ ಮಾಹಿತಿ ನೀಡುವಂತೆ ಮುಂಬೈ ಸಬ್ ರಿಜಿಸ್ಟ್ರಾರ್ ಮತ್ತು ತಹಶೀಲ್ದಾರ್ಗಳಿಗೆ ಸೂಚಿಸಿದೆ. 2007ರ ಏಪ್ರಿಲ್ನಿಂದ 2017ರ ಜೂನ್ ವರೆಗಿನ ಆಸ್ತಿ ಖರೀದಿ ಮತ್ತು ಮಾರಾಟದ ವಿವರವನ್ನು ನೀಡುವಂತೆ ನಿರ್ದೇಶಿಸಿದೆ. ಮುಂಬೈನಲ್ಲಿ ಪ್ರತಿ ವರ್ಷವೂ 1 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 50,000 ಆಸ್ತಿಗಳು ನೋಂದಣಿಯಾಗ್ತವೆ. ಹೀಗೆ 10 ವರ್ಷಗಳಲ್ಲಿ ಖರೀದಿಯಾಗಿರುವ 5 ಲಕ್ಷ ಆಸ್ತಿ ವಿವರ ಈಗ ಐಟಿ ಇಲಾಖೆಗೆ ಲಭ್ಯವಾಗಲಿದೆ. ಮುಖ್ಯವಾಗಿ ಐಟಿ ಇಲಾಖೆಯು ಆಸ್ತಿ ಖರೀದಿ ಮತ್ತು ಮಾರಾಟಗಾರರ ಹೆಸರು, ವಿಳಾಸ, ಪ್ಯಾನ್ ನಂಬರ್, ಖರೀದಿ ಪತ್ರ ಮತ್ತು ಆಸ್ತಿಗಳ ಮಾರುಕಟ್ಟೆ ಮೌಲ್ಯ, ಖರೀದಿ ದಿನಾಂಕದ ವಿವರ ನೀಡುವಂತೆ ಸೂಚಿಸಿದೆ. ಹಲವರಿಗೆ ಗೊತ್ತಿರುವಂತೆ ಕಪ್ಪು ಹಣವನ್ನ ಕಳೆದ 10 ವರ್ಷಗಳಲ್ಲಿ ಭಾರೀ ಪ್ರಮಾಣದಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲಾಗಿದೆ. ಇವೆಲ್ಲವೂ ಬೇನಾಮಿ ಹೆಸರುಗಳಲ್ಲಿ ಹೂಡಿಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಆಸ್ತಿಗಳನ್ನ ಕಪ್ಪು ಹಣದಿಂದ ಖರೀದಿಸುತ್ತಿದ್ದಾರಾ ಮತ್ತು ಬೇನಾಮಿ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ದಾರಾ ಎಂಬ ಮಾಹಿತಿಯನ್ನ ಆದಾಯ ತೆರಿಗೆ ಇಲಾಖೆ ಜಾಲಾಡ್ತಿದೆ. ಬೇನಾಮಿ ಆಸ್ತಿಗಳ ಅಸಲಿ ಮಾಲೀಕರು ಯಾರು ಎನ್ನುವುದನ್ನ ಪತ್ತೆ ಹಚ್ಚೋದು ಐಟಿ ಇಲಾಖೆಯ ಮುಖ್ಯ ಉದ್ದೇಶವಾಗಿದ್ದು, ಬೇನಾಮಿ ಆಸ್ತಿ ನಿರ್ಬಂಧ ಕಾಯ್ದೆಗೆ ತಿದ್ದುಪಡಿ ತಂದಿರೋದ್ರಿಂದ ಇಲಾಖೆಗೆ ಹೆಚ್ಚಿನ ಅಧಿಕಾರ ಸಿಕ್ಕಿರುವುದು ಪ್ಲಸ್ ಪಾಯಿಂಟ್. ಒಂದು ವೇಳೆ ಬೇನಾಮಿ ಆಸ್ತಿ ಖರೀದಿಸಿದವರು ತಗ್ಲಾಕೊಂಡ್ರೆ ಐಟಿ ಇಲಾಖೆ ನೋಟಿಸ್ ಜಾರಿಗೊಳಿಸಲಿದೆ. ಕಾಯ್ದೆಯ ಪ್ರಕಾರ ಬೇನಾಮಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲು ಮತ್ತು ಬೇನಾಮಿ ಆಸ್ತಿ ಖರೀದಿದಾರರಿಗೆ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಇದೆ. ಆದರೆ ಸೂಕ್ತ ಆದಾಯ ಮೂಲದಿಂದ ಆಸ್ತಿ ಖರೀದಿ ಮಾಡಿರುವವರಿಗೆ ಯಾವುದೇ ಕಿರುಕುಳ ಆಗದಂತೆಯೂ ಐಟಿ ಇಲಾಖೆಯು ನೋಡಿಕೊಳ್ಳಬೇಕಾಗಿದೆ. ಪ್ರಾರಂಭದಲ್ಲಿ ಮುಂಬೈನ ಮಹಾನಗರದಲ್ಲಿ ಬೇನಾಮಿ ಆಸ್ತಿಗಳ ವಿರುದ್ಧ ತನಿಖೆ ನಡೆಸ್ತಾ ಇರುವ ಐಟಿ ಇಲಾಖೆಯು ಬಳಿಕ ದೇಶಾದ್ಯಂತ ಬೇನಾಮಿ ಆಸ್ತಿಗಳ ವಿರುದ್ಧ ಚಾಟಿ ಬೀಸೋದು ಪಕ್ಕ. ಸೊ ಯಾರ್ಯಾರಿಗೆ ಮಾರಿ ಹಬ್ಬ ಕಾದಿದೆಯೋ ಕಾದು ನೋಡ್ಬೇಕು. ಚಂದ್ರಮೋಹನ್, ಟಿವಿ9 ಬೆಂಗಳೂರು.
ಸೊ ನೋಟ್ ಬ್ಯಾನ್ ಆದ ನಂತರ ಕೇಂದ್ರ ಸರ್ಕಾರ ಕೈಗೊಂಡಿರ್ತಕ್ಕಂಥ ಅತ್ಯಂತ ಪ್ರಮುಖ ವಿಚಾರ ಇದು. ಯಾಕಂತ ಹೇಳಿದ್ರೆ ಬೇನಾಮಿ ಆಸ್ತಿಯನ್ನ ಹೇಗೆ ಇನ್ವೆಸ್ಟ್ಮೆಂಟ್, ತಮ್ಮ ಕಾಳಧನವನ್ನ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಅದನ್ನ ಹೇಗೆ ಪತ್ತೆ ಹಚ್ಚುವಂಥದ್ದು ಈ ಆಕ್ಟ್ ಮೂಲಕ ಅಂತ ಹೇಳೋದ್ರ ಬಗ್ಗೆನೂ ನಾವು ಚರ್ಚೆ ಮಾಡೋಣ. ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಕರ್ನಾಟಕ ಮತ್ತೆ ಗೋವಾ ಸರ್ಕಾರದ ನಿವೃತ್ತ ಪ್ರಧಾನ ಆಯುಕ್ತ, ಆದಾಯ ತೆರಿಗೆ ಇಲಾಖೆ ನೂತನ್ ಒಡೆಯರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಆದಾಯ ತೆರಿಗೆ ಇಲಾಖೆಯ ನಿವೃತ್ತ ಜಂಟಿ ಆಯುಕ್ತ TNC ಶ್ರೀಧರ್ ಅವರು ಸಹ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಚಾರ್ಟೆಡ್ ಅಕೌಂಟೆಂಟ್ ಲೋಹಿತ್ ಅವರು ಸಹ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆ ಮಾರ್ಸ್ ರಿಯಾಲಿಟಿ ಪ್ರಾಪರ್ಟೀಸ್ ನ MD ಆಗಿರ್ತಕ್ಕಂಥ ಪ್ರಶಾಂತ್ ಸಂಬರ್ಗಿನಿ ಇವರು ಸಹ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಈಗ ನೂತನ್ ಒಡೆಯವರೇ, ಈ ಕಾನೂನು ಜಸ್ಟ್ ಹೆದರ್ಸಕ್ಕೆ ಮಾಡಿರುವಂತದ್ದು ಅಥವಾ ನಿಜವಾಗಿ ಇದ್ರಲ್ಲಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ಇದು ಹೆದರ್ಸೋಕಂತ ಮಾಡಿದ್ದಲ್ಲ, ಸತ್ಯವಾಗಿಯೂ ಇದು ಬೇನಾಮಿ ಪ್ರಾಪರ್ಟಿ ಇದ್ದವ್ರಿಗೆಲ್ಲ ಅದನ್ನು ಕಂಡುಹಿಡಿಯೋದು ಕ್ರಮ ತಗೋಬೇಕಂತಲೇ ಇದು ಆ್ಯಕ್ಟ್ ಬಂದಿದೆ. ಅದು ಸೀರಿಯಸ್ಲಿನೇ ಮಾಡ್ತಾ ಇದ್ದಾರೆ. ಯಾಕಂದರೆ 1988 ಇದು ಆ್ಯಕ್ಟ್ ಆಗಿತ್ತು. ಇವಾಗ 100% ಅದು ಸೀರಿಯಸ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇವಾಗ ಡಿಪಾರ್ಟ್ಮೆಂಟಲ್ಲಿ ಅದಕ್ಕೋಸ್ಕರ ಸೆಪ್ರೇಟು ಯೂನಿಟ್ ಕ್ರಿಯೇಟ್ ಮಾಡಿದ್ದಾರೆ. ಸೆಪ್ರೇಟ್ ಆಫೀಸರ್ಸ್ ಇದ್ದಾರೆ. ಅವ್ರಿಗೆ DC ಲೆವೆಲ್ ಇರ್ತಾರೆ, ಅವ್ರಿಗೆ ಇನಿಷಿಯೇಟಿಂಗ್ ಆಫೀಸರ್ ಅಂತೀವಿ. ಮತ್ತು ಅವರು ಅಡಿಷ್ನಲ್ CIT ಇರ್ತಾರೆ, ಅವರು ಅಪ್ರೂವಿಂಗ್ ಅಥಾರಿಟಿ. ಆಮೇಲೆ ಮತ್ತೆ ಎಜುಕೇಟಿಂಗ್ ಅಥಾರಿಟಿ. ಹಾಗೆಲ್ಲ ಸೆಪ್ರೇಟ್ ಸೆಟಪ್ ಇವಾಗ ಶುರು ಆಗಿದೆ. ಕೆಲಸ ಭರದಿಂದ ನಡೆದಿದೆ. ಈಗ ಇದರಲ್ಲಿ ಏನಿದೆ, ಈಗ ಮಹಾರಾಷ್ಟ್ರದಲ್ಲಿ ಎಸ್ಪೆಷಲಿ ಮುಂಬೈಯನ್ನ ಇವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಆಫ್ಟರ್ ನೋಟ್ ಬ್ಯಾನ್ ಆದ್ಮೇಲೆ ಈ ಬ್ಲಾಕ್ ಮನಿ ಏನಿದೆ ಇದನ್ನ ಅಸೆಟ್ ಗಳ ಮೇಲೆ ಇನ್ವೆಸ್ಟ್ ಮಾಡ್ಲಾಗ್ತಾ ಇದೆ ಅಂತ ಹೇಳೋದು ಒಂದು ಮೆಸೇಜ್ ಇದೆ ಎಲ್ರಿಗೂ. ಸರಿ, ಈಗ ಇವ್ರು ಏನ್ ಹೇಳ್ತಾ ಇದ್ದಾರೆ, ಮೋರ್ ದನ್ 50,000 ಕೇಸಸ್ ಇದೆ, 1 crore ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಪರ್ಟೀಸ್ ಖರೀದಿ ಮಾಡಿರೋದು ಅಂತ. ಮುಂಬೈನಲ್ಲಿ ಒಂದು ಫ್ಲಾಟ್ ಬೆಲೆನೇ 1 crore ಮೇಲೆ ಇರುತ್ತೆ. ಹಂಗೀಗ IT ಡಿಪಾರ್ಟ್ಮೆಂಟ್ ನೋಟಿಸ್ ಕೊಡ್ಲಿಕ್ಕೆ ಹೋದ್ರೆ ಇಡೀ ಮುಂಬೈನಲ್ಲಿ ಎಷ್ಟು ಊರಿದಾವೆ ಅಷ್ಟು ಊರಿಗೆ ನೋಟಿಸ್ ಬರೋದಿಲ್ವಾ ಅಂತ, ಪ್ರೊವಿಷನ್ ಬರೋದಿಲ್ವಾ ಅಂತ. ಯಾಕಂದ್ರೆ 1 ಕೋಟಿಗಿಂತ ಮೇಲೆ ಯಾರೆಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಯಾರೆಲ್ಲ ಖರೀದಿ ಮಾಡಿದ್ದಾರೆ, ಸೊ ತಹಶೀಲ್ದಾರ್ ಮತ್ತೆ ಸಬ್ ರಿಜಿಸ್ಟ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಅವರ ಡೀಟೇಲ್ಸ್ ಕೊಡಿ ಅಂತ ಹೇಳೋದು. ಹಂಗ್ ನೋಡೋಕಾದ್ರೆ ಇಡೀ ಮಹಾರಾಷ್ಟ್ರದಲ್ಲಿ ಒಂದು ಫ್ಲಾಟ್ ತಗೋಬೇಕಾದ್ರೂ 1 crore ಮಿನಿಮಮ್ 1 crore ಪ್ಲಸ್ ಇದ್ದೇ ಇರುತ್ತೆ. ಈವನ್ ಇನ್ಕ್ಲೂಡಿಂಗ್ ಒಂದು ಬಾಂದ್ರಾ ಅಂತ ಏರಿಯಾದಲ್ಲಿ ತಗೊಳ್ಳೋದಿದ್ರು 1 crore ಮೇಲೇನೆ ಇರುತ್ತೆ. ಹಂಗೆ ಆ ಡಾಟಾವನ್ನ ನಾವು ತೆಗೆದುಕೊಂಡು ಹೋದ್ರೆ ಇಡೀ ಮಹಾರಾಷ್ಟ್ರಕ್ಕೆ ಹಂಚಬೇಕಾಗತ್ತೆ ನೋಟಿಸು ಅಂತ. ಹೌದು, ನಾನು ಮೊದಲು ಕ್ಲಾರಿಫೈ ಮಾಡ್ಬೇಕಂತೀನಿ. ಇದು ಮುಂಬೈನಲ್ಲೇ ಅದನ್ನೇ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತಿಲ್ಲ. ಆಲ್ ಓವರ್ ಇಂಡಿಯಾ ಇದು ಕೆಲಸ ಶುರುವಾಗಿದೆ, ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಮತ್ತು ಇದು 1 crore ಇದ್ದವ್ರಿಗೆ ಎಲ್ಲರೂ ನೋಟಿಸ್ ಹೋಗುತ್ತೆ ಅಂತ ಅದು ತಪ್ಪು. ಯಾರು ರಿಟರ್ನ್ ಫೈಲ್ ಮಾಡಿರಲ್ಲ, ಮತ್ತು ಯಾರು ರಿಟರ್ನಲ್ಲಿ ಫೈಲ್ ಮಾಡಿ ಡಿಕ್ಲೇರ್ ಮಾಡಿರಲ್ಲ, ಅವ್ರ ಹತ್ರ ಮೋರ್ ದನ್ 1 crore ಪ್ರಾಪರ್ಟಿ ಇದ್ದರೆ ಅವಾಗ ಮಾತ್ರ ನೋಟಿಸ್ ಕಳಿಸ್ತಾರೆ. ಅದಕ್ಕೆ ಡೆಫಿನೆಟ್ ಇನ್ಫಾರ್ಮೇಶನ್ ಇರುತ್ತೆ, ಅವಾಗ ಮಾತ್ರ ನೋಟಿಸ್ ಕಳಿಸ್ತಾರೆ. ಎಲ್ಲ 1 crore ಪ್ರಾಪರ್ಟಿಗೆ ಕಳ್ಸಕ್ಕೆ ನೋಟಿಸ್ ಕಳ್ಸಕ್ಕೆ ಹೋಗೋದಿಲ್ಲ, ಅದು ಇಂಪಾಸಿಬಲ್, ಡೆಫಿನೆಟ್ಲಿ ಇಲ್ಲ. ಎಸ್ ಶ್ರೀಧರ್, ತಾವೇನು ಹೇಳ್ತೀರಿ ಅಂತ ಸೇಮ್ ಇದಕ್ಕೆ? ಈಗ ಇದು ಇನ್ಫಾರ್ಮೇಶನ್ ರಿಜಿಸ್ಟರ್ ಕಡೆಯಿಂದ ಬರುತ್ತೆ, ಏನು ಯಾರು ರಿಜಿಸ್ಟರ್ ಮಾಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಇಟ್ ಈಸ್ ಪಾಸಿಬಲ್. ಯಾಕಂತೆ ಫಸ್ಟ್ ಫಿಲ್ಟ್ರೇಷನ್ ಆಗುತ್ತೆ, ಯಾರ್ಯಾರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ. ಬೇನಾಮಿ ಟ್ರಾನ್ಸಾಕ್ಷನ್ ಆ್ಯಕ್ಟ್ ಈಸ್ ವೆರಿ ಕ್ಲಿಯರ್ ಏನು ಮಾಡ್ತಾರೆ, somebody else has provided the money for another person. Flat standing in the name of another person. ಬೇರೆ ಒಬ್ಬರ ಹೆಸರಲ್ಲಿ ಫ್ಲಾಟ್ ಇದೆ, ಯಾರ ಹೆಸರಲ್ಲಿದೆ ಫಸ್ಟ್ ಅವ್ರಿಗೆ ಸೋರ್ಸ್ ಇರಬೇಕು, ಅವ್ರಿಗೆ ಕೆಪಾಸಿಟಿ ಇರಬೇಕು, ಅಥವಾ ಅವ್ರು ಎಲ್ಲಿಂದ ಲೋನ್ ತೊಗೊಂಡಿದ್ದೀರಾ ಅಂತೆ ಅದು ಎವಿಡೆನ್ಸಸ್ ಇರಬೇಕು, ಲೋನ್ ರೀಪೇ ಮಾಡೋಕ್ಕೆ ಕೆಪಾಸಿಟಿ ಇರಬೇಕು. ಈ ವಿಷಯ ಫಸ್ಟ್ ಅವ್ರ ಕೆಪಾಸಿಟಿ ಇದೆ, ಪ್ರಾಪರ್ಲಿ ಲೋನ್ ತೊಗೊಂಡಿದ್ದಾರೆ, ಆಮೇಲೆ ಎಲ್ಲ ರೆಕಾರ್ಡ್ ಇದ್ರೆ ಅದೇ ಏನು ಡಿಪಾರ್ಟ್ಮೆಂಟ್ ಬಗ್ಗೆ ಮೇಲೆ ನೋಡಲ್ಲ. ಡಿಫಾಲ್ಟರ್ಸ್ ಎಷ್ಟು ಜನ ಇರ್ತಾರೆ, ಬ್ಯಾಂಕ್ ಲೋನ್ ತಗೊಂಡವ್ರು ಇರ್ತಾರೆ, ಅದನ್ನ ಕಟ್ಟದೇ ಇರೋರು ಇರ್ತಾರೆ, ಮೋರ್ ದನ್ 22% ಡಿಫಾಲ್ಟರ್ಸ್ ಇರ್ತಾರೆ ಅದರಲ್ಲಿ. ಅದನ್ನೆಲ್ಲ ಹೆಂಗೆ ಟ್ರಾನ್ಸಾಕ್ಷನ್ ಆಕ್ಟ್ ಏನಂತೆ, ಇದು ಬರೀ ಸಂಬಡಿ ಎಲ್ಸಸ್ ಮನಿ, ಇದು ನೀವು ಸಾಲ ತಗೊಂಡು ರಿಟರ್ನ್ ಕೊಡೋಕ್ಕೆ ಆಗೋಲ್ಲ ಅಂತೆ, ಅದು ಬೇರೆ ವಿಷಯ. ದಟ್ ಇಸ್ ಡಿಫಾಲ್ಟರ್ ಏರಿಯಾ ಆಗಿಬಿಟ್ಟಿದೆ. ಈಗ ఎవరి ಹೆಸರಲ್ಲಿ ಪ್ರಾಪರ್ಟಿ ಇದೋ ಅವರದ್ದು ದುಡ್ಡೇ ಇಲ್ಲ, ఎవరిದೋ ದುಡ್ಡು ಇರ್ಬೋದು, ನೇಮ್ ಲೆಂಡರ್ ಓನ್ಲಿ ಆ ಏರಿಯಾ ಈ ಅಟ್ಯಾಕ್ ಮಾಡುತ್ತೆ. ಎಸ್ ಲೋಹಿತ್ ಅವರು, ತಾವೇನು ಹೇಳ್ತೀರಿ ಅಂತ ಹೇಳುವಂಥದ್ದು? ಈ ಕಾನೂನು ಹೇಗೆ ಇಂಪ್ಲಿಮೆಂಟೇಷನ್, ಇದು ಜಸ್ಟ್ ಪಾಲಿಟಿಷಿಯನ್ ಅಥವಾ ಎಸ್ಪೆಷಲಿ ಆಫೀಸರ್ಸ್ ಗಳನ್ನ ಹೆದರಿಸಲಿಕ್ಕೆ ಮಾಡಿರ್ತಕ್ಕಂಥದ್ದು, ಅಥವಾ ಇದರಿಂದ ನಿಜವಾಗಿ ಇಂಪ್ಲಿಮೆಂಟೇಷನ್ ಮಾಡ್ಬೋದಾ ಇದರಿಂದ ಅಂತ ಹೇಳುವಂಥದ್ದು? ಅಬ್ಸಲ್ಯೂಟ್ಲಿ ದ ಇಂಟೆನ್ಷನ್ ಆಫ್ ಲಾ ಏನಿದೆ ಅದು ಕರೆಕ್ಟ್ ಆಗಿದೆ. ಬಟ್ ನನಗೆಲ್ಲೋ ಒಂದು ಕಡೆ ಈ 1 crore ಅಬೌವ್ ಪ್ರಾಪರ್ಟಿ ಆಗಲಿ, ಏನಾದರೂ ಬೆಂಚ್ ಮಾರ್ಕ್ ಇಟ್ಟಿರೋ ಪ್ರಾಪರ್ಟಿ ವ್ಯಾಲ್ಯೂ ಆಗಲಿ, ಹೇಗೆ ಅದನ್ನ ಡಿಸೈಡ್ ಮಾಡ್ತಾರೆ? ನಾನು ಅದನ್ನೇ ಕ್ವಶನ್ ಕೇಳ್ತಾ ಇರೋದು. ಅದಕ್ಕೆ ನನ್ನ ಎಕ್ಸ್ಪ್ಲನೇಷನ್ ಏನು ಅಂತ ಹೇಳಿದ್ರೆ, ಸಬ್ ರಿಜಿಸ್ಟ್ರಾರ್ ಆಫೀಸಿಂದ ಇನ್ಫಾರ್ಮೇಶನ್ ಹೋಗೋದು ಓಕೆ, ಎಕ್ಸ್ಪೆಕ್ಟೆಡ್, ಡಿಪಾರ್ಟ್ಮೆಂಟ್ ಅವರು ಕಲೆಕ್ಟ್ ಮಾಡ್ಕೊಳ್ಳೋ ರೈಟ್ ಇದೆ, ಕಲೆಕ್ಟ್ ಮಾಡ್ಕೋತಾರೆ. ಬಟ್ ಸಬ್ ರಿಜಿಸ್ಟ್ರಾರ್ಸ್ ಆಫೀಸಲ್ಲಿ 99% ಆಫ್ ದ ಟ್ರಾನ್ಸಾಕ್ಷನ್ಸ್ ಗೆಟ್ಸ್ ರಿಜಿಸ್ಟರ್ಡ್ ಓನ್ಲಿ ಅಟ್ ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂ. ಇಟ್ ವಿಲ್ ನಾಟ್ ಗೆಟ್ ರಿಜಿಸ್ಟರ್ಡ್ ಅಟ್ ಮಾರ್ಕೆಟ್ ವ್ಯಾಲ್ಯೂ. ನೋಬಡಿ ವಾಂಟ್ಸ್ ಟು. ನಾಳೆ ಇವರು ನೋಟಿಸ್ ಕೊಟ್ರೆ ನಾನು ಸ್ಟಾಂಪ್ ಡ್ಯೂಟಿ ಕಟ್ತೀನಿ ಅಂತ ಹೇಳ್ತಾರೆ. ಅಲ್ಲ ಸರ್, ಹಂಗಲ್ಲ. ಸ್ಟಾಂಪ್ ಡ್ಯೂಟಿ ಕಟ್ತೀನಿ ಕಟ್ಟಲ್ಲ ಬೇರೆ ವಿಷಯ. ಈಗ
ಒಂದು ಪ್ರಾಡಕ್ಟ್ ಒಂದು ಫ್ಲಾಟ್ 1 ಕೋಟಿ ಮಾರ್ಕೆಟ್ ವ್ಯಾಲ್ಯೂ ಇತ್ತು ಅಂದ್ರೆ ಅದಕ್ಕೆ ಸುಮಾರು 40 ರಿಂದ 45 ಲಕ್ಷ ಅಷ್ಟೇ ಗವರ್ಮೆಂಟ್ ವ್ಯಾಲ್ಯೂಯೇಷನ್ ಇರುತ್ತೆ. ಆ ಗವರ್ಮೆಂಟ್ ವ್ಯಾಲ್ಯೂಯೇಷನ್ ನಾನು ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಎಲ್ಲಿದೆ ಕಾನೂನು? ರಿಮೈನಿಂಗ್ ಕ್ಯಾಶ್ ಅಥವಾ ಇವಾಗ 1 ಕೋಟಿ ಕನ್ಸಿಡರೇಷನ್ ನಾನು ಕೊಡಬೇಕು, 45 lakhs ನಾನು ಸೇಲ್ ಡೀಡ್ ಅಲ್ಲಿ ತೋರಿಸ್ತೀನಿ, ರಿಮೈನಿಂಗ್ ಏನ್ ಅಮೌಂಟ್ ಸೆಟಲ್ ಮಾಡಿರ್ತೀನಿ ಸೆಲ್ಲರ್ಗೆ, ಅದು ಹೇಗೆ ಕಂಡುಹಿಡಿತಾರೆ ಅಂತ ನಾನು ಕೇಳ್ತಾ ಇರೋದು. ಎಲ್ಲಿದೆ ಅದಕ್ಕೆ ಕಾನೂನು? ನಾನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀನಿ, ಅನ್ರಿಜಿಸ್ಟರ್ಡ್ ಅಗ್ರಿಮೆಂಟ್ ಆಗಿರುತ್ತೆ. ಅದನ್ನ ನನಗೆ ಬೈಯರ್ಗೆ ಸೆಲ್ಲರ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅದರಲ್ಲಿ ಚೆಕ್ ಅಲ್ಲಿ ಇಷ್ಟು ಬರುತ್ತೆ, ಕ್ಯಾಶ್ ಅಲ್ಲಿ ಹೌದು, ಅದನ್ನ ಎಲ್ಲಾದ್ರೂ ತನ್ನಿ ಅಂತ ಹೇಳ್ತಾ ಇರೋದು ನಾವು. ಅವ್ನು ಕ್ಯಾಶ್ ಅಲ್ಲಿ ಇದ್ದಿದ್ದನ್ನ ಇನ್ನೊಂದ್ ಕಡೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾನೆ, ಅದು ಏನೋ ಮಾಡ್ಕೋತಾನೆ. ಬಟ್ ಏನಂದ್ರೆ ಫಸ್ಟ್ ಪಾಯಿಂಟ್ ಇಸ್ ನೀವು ಸ್ಟ್ಯಾಂಪ್ ಡ್ಯೂಟಿ ಏನು ವ್ಯಾಲ್ಯೂಯೇಷನ್ ಇಟ್ಟಿದ್ದೀರಾ ಅದನ್ನ ಇನ್ಕ್ರೀಸ್ ಮಾಡಿ ಪರ್ಸೆಂಟೇಜ್ ಕಮ್ಮಿ ಮಾಡಿ, ಎಲ್ಲರೂ ಫುಲ್ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೋತಾರೆ. ಅದು ಬೇರೆ ವಿಷಯ. ಕನೆಕ್ಟೆಡ್ ಟು ದಿಸ್ ಇಶ್ಯೂ ಅಲ್ವಾ? ಕನೆಕ್ಟೆಡ್ ಟು ದಿಸ್ ಇಶ್ಯೂ ತುಂಬಾ ಕನ್ಫ್ಯೂಷನ್ ಇದೆ. I'll come to Benami Transaction Act. ಇವಾಗ ಸಬ್ಜೆಕ್ಟ್ ಆಫ್ ಡಿಸ್ಕಷನ್ ಇಸ್ Benami Transaction. ಯಾರು ಅವನಿಗೆ ಕೇಪಬಿಲಿಟಿ ಇಲ್ದಿರ ಅವ್ನು ಬರೀ ನೇಮ್ ಕೊಟ್ಟಿರ್ತಾನೋ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಅಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಕೇಪಬಿಲಿಟಿ ಇಲ್ಲ ಪ್ರಾಪರ್ಟಿ ತಗೊಳ್ಳೋದಕ್ಕೆ, ನನ್ನ ದುಡ್ಡು ನಿಮ್ಮ ಹೆಸರಲ್ಲಿ ಪ್ರಾಪರ್ಟಿ ರಿಜಿಸ್ಟರ್ ಮಾಡಿರ್ತೀನಿ, ಈ ಟೈಪ್ ಕೇಸಸ್ಗೆ Benami Transaction ಹೊಡೆಯುತ್ತೆ, ಇಲ್ಲ ಅಂತಲ್ಲ. ಬಟ್ having said that, how do you decide that you are not capable of owning a property? That question will come. How that question will come, that he has to explain the source. Exactly. That You have to explain the source. You can always tell I have taken it as a loan. But the second question is, what is the credentials for taking loan? ನಿಮ್ಗೆ ರೀಪೇಮೆಂಟ್ ಕೇಪಬಿಲಿಟಿ ಇದೆಯಾ? ಅದನ್ನ ಅವ್ರು ಕ್ವೆಶ್ಚನ್ ಮಾಡಬಹುದು, ಅದು ಕಾನೂನು ರೈಟ್ಸ್ ಇದೆ. ಸಿ ವಾಟ್ ಹ್ಯಾಪನ್ಸ್, ಎಲ್ಲೋ ಒಂದ್ ಕಡೆ ಒಂದು ವಾಯ್ಡ್ ಗ್ಯಾಪ್ ಫಿಲ್ ಅಪ್ ಆಗ್ತಾ ಇದೆ ಇಲ್ಲಿ. ವಾಯ್ಡ್ ಗ್ಯಾಪ್ ಏನು? ನಾನು ಲೋನ್ ಕೊಟ್ಟಿದ್ದೀನಿ ನಿನ್ಗೆ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಅಂತೇಳಿ, ನಾನು ಏನು ದುಡ್ಡು ಕೊಡ್ತೀನಿ, ನೀವು ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೋತೀರಾ, ನಿಮ್ಮ ಹೆಸರಲ್ಲೇ ಮಾಡ್ಕೋತೀರಾ, ನಾನು ಪವರ್ ಆಫ್ ಅಟಾರ್ನಿ ತಗೊಂಡಿರ್ತೀನಿ, ಹೆಂಗಾಗುತ್ತೆ ಅದು Benami? ಇಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಹಾಗೆ ಪ್ರಶಾಂತ್ ಅವ್ರು ನಿಮ್ಮ ಜೊತೆಗೂ ಸಹ ಚರ್ಚೆ ಮಾಡಿದೆ. ಸೊ ಈ ಇಡೀ ಕಾನೂನನ್ನ ರಿಯಲ್ ಎಸ್ಟೇಟ್ ಎಲ್ಲ ಏನ್ ಮಾಡ್ತಾ ಇದ್ದಾರೆ, ಅವರು ಈ ಆಕ್ಟ್ ಅನ್ನ ಹೇಗೆ ತಗೋತಾರೆ, ಅಲ್ಲಿ ಯಾವ ರೀತಿಯ ಸಾಧ್ಯತೆಗಳು ಅಸಾಧ್ಯತೆಗಳು ಬರ್ತದೆ ಅಂತ ಹೇಳೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ಕೊಡ್ತೇವೆ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಟಾರ್ಗೆಟ್ ಬೇನಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಚರ್ಚೆನ ಮುಂದುವರ್ಸೋಣ. ಈಗ ಪ್ರಶಾಂತ್ ಅವರಿಗೆ ರಿಯಲ್ ಎಸ್ಟೇಟ್ ಏನ್ ಕಂಪನೀಸ್ ಇದಾವೆ, ಈ ಆಕ್ಟ್ ಅನ್ನು ಹೇಗೆ ತಗೊಳುತ್ತೆ ಅಂತ ಹೇಳುವಂಥದ್ದು. ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಈ ಆಕ್ಟ್ ಬಗ್ಗೆ ಏನು ಅಂಜಿಕೆ ಇಲ್ಲ. ಯಾರ ಹೆಸರಿಗೆ ಅವ್ರ ಪ್ರಾಪರ್ಟಿ ಮಾರಬೇಕು, ಅವ್ರ ಹೆಸರು ಕೊಟ್ಟರೆ ಅದು ಮಾರ್ತಾರೆ, ಅದಕ್ಕೆ ಸಂಬಂಧ ಇಲ್ಲ. ಬೇನಾಮಿ ಆಕ್ಟ್ ಜನರಿಗೆ ಏನ್ ಕಲ್ಪನೆ ಇದೆ ಅಂದ್ರೆ, ಫ್ಲಾಟ್ ಬೇರೆಯವ್ರ ಹೆಸರು, ಫ್ಲಾಟ್ ಅಲ್ಲ, ರಾ ಮೆಟೀರಿಯಲ್ ಏನು ರಿಯಲ್ ಎಸ್ಟೇಟ್ಗೆ? ರಾ ಮೆಟೀರಿಯಲ್ ಬಂದ್ಬಿಟ್ಟು ಭೂಮಿ ಇರ್ತಕ್ಕಂಥದ್ದು ಬೇರೆ ಬೇರೆ ಹೆಸರು ಇರ್ತದೆ. ನಾನು ಒಂದು ಹೆಸರು ತಗೊಳೋದಿಲ್ಲ. ಈಗ ಅದೊಂದು ಕೇಸು ಆಗಿದೆ, ಇನ್ಕಮ್ ಟ್ಯಾಕ್ಸಸ್ ಕೇಸ್ ನಡೀತಾ ಇದೆ, ಆ ಹೆಸರು ಈಗ ಬೇಡ. ಒಂದು ಪ್ರಭಾವಿ ನಾಯಕ ತನ್ನ ಡ್ರೈವರಿನ ಹೆಸರಿನಲ್ಲಿ 400 ಎಕರೆ ಜಾಗವನ್ನು ನೋಂದಣಿ ಮಾಡ್ತಾನೆ. ಅವನಿಗೆ ಹೆದರಿಕೆ ಎಲ್ಲಿ ಡ್ರೈವರ್ ಓಡೋಗ್ಬಿಡ್ತಾನೆ ಅಂತ, ಆ ಡ್ರೈವರಿನ ಹೆಸರು ಅವ್ನು GPA ರಿಜಿಸ್ಟರ್ ಮಾಡ್ಕೊಂತಾನೆ ವಾಪಸ್ಸು. ಎಲ್ಲ ಹೆಸರು ಮಾತ್ರ ಮುನಿಯಪ್ಪ ಅಂತ ಒಂದು ಡ್ರೈವರ್ ಇರುತ್ತೆ, ಅವನ ಹೆಸರು ಎಲ್ಲ ಇರುತ್ತೆ. ಬಟ್ ಅದನ್ನ ಕಂಟ್ರೋಲ್ ಮಾಡ್ತಾ ಇರೋದು ಒಂದು ಡಾಕ್ಯುಮೆಂಟ್ ಇರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಜನರಲ್ ಪವರ್ ಆಫ್ ಅಟಾರ್ನಿ. ಬಟ್ ಈಗ ಏನ್ ಮಾಡಿದ್ದಾರೆ, ಜನರಲ್ ಪವರ್ ಆಫ್ ಅಟಾರ್ನಿಗೆ ವ್ಯಾಲಿಡಿಟಿ ಓನ್ಲಿ 6 months ಮಾಡಿದ್ದಾರೆ. ಅಂದ್ರೆ ಯಾವಾಗಲೂ ಜನರಲ್ ಪವರ್ ಆಫ್ ಅಟಾರ್ನಿ ಇಟ್ಕೊಂಡಿರೋದನ್ನ ಈಗ ಮಾಡ್ತಾ ಇಲ್ಲ, ಅದನ್ನ ಕಟ್ ಡೌನ್ ಮಾಡ್ತಾ ಇದ್ದಾರೆ. ಸೊ ಬಿಗ್ಗೆಸ್ಟ್ ರಾ ಮೆಟೀರಿಯಲ್ ಫಾರ್ ರಿಯಲ್ ಎಸ್ಟೇಟ್ ಇಸ್ ಲ್ಯಾಂಡ್. ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಬೇನಾಮಿ ಲ್ಯಾಂಡ್ಸ್ ಹೈಯೆಸ್ಟ್. ಈ ಫ್ಲಾಟ್, ಚಿಕ್ಕ ಮನೆಗಳು, ಸೈಟು, ಯಾವುದು ನೋ ಡೌಟ್ ಇದು ಸಣ್ಣದು, ಇದೆಲ್ಲ ಸುಮ್ಮನೆ ಗುಳ್ಳೆ ಇದ್ದಂಗೆ. ಇದೆಲ್ಲ ದೊಡ್ಡ ದೊಡ್ಡ ತಿಮಿಂಗ್ಳುಗಳಿವೆ, ಆ ತಿಮಿಂಗ್ಳಿರ್ತದ್ದು ಲ್ಯಾಂಡ್ ಅಲ್ಲಿ, ಅದು ಎಸ್ಪೆಷಲಿ ಭೂಮಿಯಲ್ಲಿ. ಭೂಮಿ ವ್ಯಾಲ್ಯೂ ಕಂಡುಹಿಡಿಯೋದು ತುಂಬಾ ಕಷ್ಟ. ಯಾಕೆಂದ್ರೆ ಅದು ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನಿದೆ ಅಂದ್ರೆ, ಜಮೀನಿನ ಬೆಲೆ ರೈತರಿಗೆ ವ್ಯವಹಾರ ಆಗ್ಲಿ ಅಂತ ಪ್ರೈಸ್ ಕಮ್ಮಿ ಇರುತ್ತೆ. ಇವ್ರೇನ್ ಮಾಡ್ತಾರೆ ಪೊಲಿಟಿಷಿಯನ್ಸ್, ಅದನ್ನ ತಗೊಂಡು ಲ್ಯಾಂಡ್ ಕನ್ವರ್ಟ್ ಮಾಡಿ ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಮಾಡ್ತಾರಲ್ಲ, ಆ ಪ್ರೋಸೆಸ್ ಅಲ್ಲಿ ಬೇನಾಮಿ ಆಕ್ಟ್ ಅಥವಾ ಬೇನಾಮಿ ಅಸೆಟ್ ಕ್ರಿಯೇಟ್ ಆಗುತ್ತೆ. ದಟ್ ಇಸ್ ದ ಮೇನ್ ರಾ ಮೆಟೀರಿಯಲ್ ಫಾರ್ ರಿಯಲ್ ಎಸ್ಟೇಟ್. ಅಲ್ಲಿಂದ ಶುರು ಆದದ್ದು ಬೇನಾಮಿ. ಹಾಗೆ ಒಂದು ಚೈನ್ ರಿಯಾಕ್ಷನ್ ಆಗುತ್ತೆ. ಈಗ ಮಾಡಿರ್ತಕ್ಕಂಥ ನಮಗೆ ಬಿಲ್ಡರ್ಸ್ಗೆ ಏನು ತೊಂದರೆನೇ ಇಲ್ಲ, ನೀವು ಯಾರು ಹೇಳ್ತಾರೆ ರಿಜಿಸ್ಟರ್ ಮಾಡ್ತೀವಿ ಅಷ್ಟೇ. ಈಗೆಲ್ಲ ರೇರಾ ಆಕ್ಟ್ ಬಂದಾದ್ಮೇಲೆ, GST ಬಂದಾದ್ಮೇಲೆ ನಾವೆಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಕಂಪ್ನಿ ಆಗ್ಬಿಟ್ಟಿದ್ದೀವಿ. ಬಟ್ ನಮಗೆ ಸಿಗೋ ರಾ ಮೆಟೀರಿಯಲ್ ಅಂದ್ರೆ ಜಮೀನ್ ಇದೆಯಲ್ಲ, ಅದರಿಂದ ಇರ್ತಕ್ಕಂಥ ಮರ್ಮ ಅಥವಾ ಅದರಿಂದ ಇರ್ತಕ್ಕಂತಹ ಒಂದು ಮಾಯ ನಮಗೂ ಗೊತ್ತಾಗೋದಿಲ್ಲ. ಅಷ್ಟು ಕಾಂಪ್ಲೆಕ್ಸ್ ಆಗಿರ್ತದೆ, ಅಷ್ಟು ಲಿಂಕ್ ಡಾಕ್ಯುಮೆಂಟ್ಸ್ ಇರ್ತದೆ. ಈಗ ಮಾಡಿರ್ತಕ್ಕಂಥ ಸರ್ಕಾರದ 2 ಕಾರ್ಯಕ್ರಮ, ಒಂದು ಆಧಾರು ಮತ್ತು ಪ್ಯಾನ್ ಅನ್ನು ಎರಡೂ ಮದುವೆ ಮಾಡಿದಾರಲ್ಲ, ಡೂಪ್ಲಿಕೇಟ್ ಪ್ಯಾನ್ ಅನ್ನ ಕಿತ್ ಹಾಕಿದ್ದಾರೆ.
ಅಂದ್ರೆ ಮೊದಲು ಡೂಪ್ಲಿಕೇಟ್ ಪ್ಯಾನ್ಗಳು ರಾರಾಜಿಸ್ತಾ ಇತ್ತು ಮಾರ್ಕೆಟ್ ಅಲ್ಲಿ. ನಿಮ್ಗೆ 5 ಡಾಕ್ಯುಮೆಂಟ್, ಅವ್ರಿಗೆ 5 ಡಾಕ್ಯುಮೆಂಟ್, ಯಾರು ಏನ್ ಬೇಕಾದ್ರೂ ಮಾಡಿ, ಹೆಸರು ಒಂದೇ, ಇನ್ಶಿಯಲ್ ಆ ಕಡೆ, ಅಪ್ಪನ ಮಗನ ಈ ಕಡೆ, ನಾನಾ ತರದ ಪ್ಯಾನ್ಗಳು. ಅದನ್ನ ಈ ಕಡಿವಾಣ ಹಾಕಿದ್ದಾರೆ. ಒಂದು ಹೆಬ್ಬೆಟ್ಟಿಗೆ ಒಂದು ಪ್ಯಾನ್ ಕಾರ್ಡ್ ಅಂತ ಫಸ್ಟ್ ಲಿಂಕ್ ಮಾಡಿದ್ದಾರೆ. ಎರಡನೇದು 50 ಲಕ್ಷ ಮೇಲ್ಪಟ್ಟಿರ್ತಕ್ಕಂಥ ಯಾವುದೇ ಪ್ರಾಪರ್ಟಿ ಆಗಿದ್ರು ಪ್ಯಾನ್ ಕಾರ್ಡ್ ಕಂಪಲ್ಸರಿ TDS ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಮಾಡಿದ್ರು. ಈಗ ಅದನ್ನ ಕಮ್ಮಿ ಮಾಡಬೇಕು ಅಂತಿದ್ದಾರೆ, 30 ಲಕ್ಷ ಇರ್ತಕ್ಕಂಥ ಪ್ರಾಪರ್ಟಿ ಮಾಡಬೇಕು ಅಂತಿದ್ದಾರೆ. ಅಂದ್ರೆ ನೀವು ಏನೇ ವ್ಯವಹಾರ ಮಾಡಿ 30 ಲಕ್ಷಕ್ಕೆ 1% TDS ಕಟ್ಟಿದ್ರೆ ಮಾತ್ರ ಸಬ್ ರಿಜಿಸ್ಟರ್ ಆಫೀಸ್ ನಿಮ್ಮನ್ನ ಒಳಗೆ ಸೇರಿಸ್ಕೊಳ್ಳೋದು. ನೋಟಿಸ್ ಬೋರ್ಡ್ ಹಾಕಿರ್ತಾರೆ ಸಬ್ ರಿಜಿಸ್ಟರ್ ಆಫೀಸ್ ಮೇಲೆ 30 lakhs ಅಂಡ್ ಅಬೌಟ್ TDS ಇಸ್ ರೆಮಿಟೆಡ್ ಅಂತ. ಇದೆಲ್ಲ ಒಂದೊಂದೇ ಈ ಸಾಲು ದೀಪ ಹಚ್ಚಿದಂಗೆ. ಈಗ ಹೇಗೆ ನೋಟ್ ಬ್ಯಾನ್ ತೆಗೆದ್ರು, ಆಮೇಲೆ ಈಗ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರು, ಈಗ ಬೇನಾಮಿ ಆಕ್ಟ್ ಒಂಥರ ಸಾಲು ದೀಪ ಹಚ್ಚಿದಾಗೆ ಒಂದೊಂದಕ್ಕೆ ಹಚ್ಕೊಂಡು ಹೋಗಿ ಎಲ್ಲ ಒಂದೇ ಸಲ ಹಚ್ಕೊಂಡು. ಈಗ ಇಟ್ಸ್ ಅ ವೆಲ್ ಪ್ರೋಗ್ರಾಮ್ಡ್ ಆಕ್ಟ್. ಇದರಿಂದ ರಿಯಲ್ ಎಸ್ಟೇಟ್ ಪ್ರೈಸ್ ವಿಲ್ ಟೇಕ್ ಒಂದು ಕರ್ಸಿವ್ ಸ್ಟೆಪ್ ತಗೊಳುತ್ತೆ, ಒಂದು ಕರೆಕ್ಷನ್ ತಗೊಳುತ್ತೆ. ಆಕ್ಚುಲಿ ಇದು ಕಸ್ಟಮರ್ಗೆ ಒಳ್ಳೇದು, ಯಾಕಂದ್ರೆ ಕ್ಲೆನ್ಸಿಂಗ್ ಆಫ್ ಸಿಸ್ಟಮ್ ಆಗುತ್ತೆ. ನೀವು ಪೊಲಿಟಿಷಿಯನ್ ದಯವಿಟ್ಟು ಬ್ಲೇಮ್ ಮಾಡಬೇಡಿ. ಪೊಲಿಟಿಷಿಯನ್ ಒಂದು ಟರ್ಮ್ ಬರ್ತಾನೆ, ಒಂದು ಟರ್ಮ್ ಹೊಟ್ಟೋಗುತ್ತಾನೆ, ಅವನ ಜನ ಸಂಪರ್ಕ ಇರುತ್ತೆ. ಆದ್ರೆ ಆಫೀಸರ್ಸ್ ಇರ್ತಕ್ಕಂಥದ್ದು ಅವನು 25 ವರ್ಷಕ್ಕೆ ಅವನು IPS ಆಫೀಸರ್ ಆಗ್ತಾನೆ, ಅಥವಾ ಯಾವ್ದೋ ಗೌರ್ಮೆಂಟ್ ಆಫೀಸರ್ ಆಗ್ತಾನೆ, 67ವರೆಗೂ ಸೇವೆ ಮಾಡ್ತಾನೆ, ಅವನು ಟಿಕಾನ್ ಇರ್ತಾನೆ. ಇದನ್ನ ಕಟ್ ಮಾಡಿ ಈ ಬೇನಾಮಿ ಆಕ್ಟ್ ತಂದಿರೋದು ಮೆಜಾರಿಟಿ ಟು ಆಫೀಸರ್ಸ್ ಅಂಡ್ ಹೂ ಆರ್ ದೇರ್ ಇನ್ ದಿ ಬ್ಯೂರೋಕ್ರಸಿ. ಅದನ್ನ ಟಾರ್ಗೆಟ್ ಮಾಡ್ಲಿಕ್ಕೆ. ಈಗ ಅಂದ್ರೆ ಪ್ರಾಪರ್ಟಿ ಇಂದ ಫೇಕ್ ಅಕೌಂಟ್ ರಿಜಿಸ್ಟ್ರೇಷನ್ ಆದ್ರೂ ಫೈಂಡ್ ಔಟ್ ಆಗುತ್ತೆ ಅಂತಾನೆ ತಮ್ಮ ಪ್ರಕಾರ? ಖಂಡಿತ. ಈಗೇನಾಗ್ತಾ ಇದೆ, ಈ ಕಂಪ್ಯೂಟರ್ ಸೌಲಭ್ಯ ಜಾಸ್ತಿ. ಇಲ್ಲಿ ತಾವು 4 ಜನ ಕೂತಿದ್ರೆ ತಾವೇನ್ ಮಾಡ್ತೀರಿ, ಒಂದು ಯಾವ್ದೋ ಒಂದು ಸೈಟ್ ಅಡ್ರೆಸ್ ಕೊಟ್ಬಿಟ್ಟು ಈ ಪ್ರಾಪರ್ಟಿ ಇವ್ರಿಗೆ ಸಂಬಂಧಪಟ್ಟಿದ್ದೆ ಅಂತ ಯಾವ್ದೋ ಒಂದು XYZ ಅಲ್ಲಿ ಹೆಸರಲ್ಲಿ ಮಾಡ್ತೀರಿ. ಅದ್ರ ಪಕ್ಕದಲ್ಲಿರೋ ಪ್ರಾಪರ್ಟಿ ಅವ್ರ ಹೆಸರಲ್ಲಿ ಹಾಕ್ತೀರಿ, ಇನ್ನೊಂದು ಪಕ್ಕದಲ್ಲಿರೋ ಪ್ರಾಪರ್ಟಿ ಅವ್ರ ಹೆಸರಲ್ಲಿ ಹಾಕ್ತೀರಿ. ಆಕ್ಚುಲಿ ಪ್ರಾಪರ್ಟಿ ಎಲ್ಲ ನಿಮ್ದೇ ಆಗಿರುತ್ತೆ. ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ ಅಂತ? ತುಂಬಾ ಈಸಿ. ಈಗಿನ ಕಾಲದಲ್ಲಿ ತುಂಬಾ ಈಸಿ. ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಆದ್ರೆ, ಒಂದು ಡಾಕ್ಯುಮೆಂಟ್ ಅಲ್ಲಿ ಇರ್ತಕ್ಕಂತ ಒಂದು ಡೀಟೇಲ್ಸ್ ಸನ್ ಆಫ್ ಇಂದ ಶುರು ಆದ್ರೆ ಅಲ್ಲಿ ಅವ್ರು ಯಾರು ಅವ್ರ ಪ್ಯಾನ್ ಕಾರ್ಡು ಯಾವ ಅಕೌಂಟ್ ಲಿಂಕ್ ಆದ್ರೆ ಒಂದಕ್ಕೊಂದು ಚೈನ್ ರಿಯಾಕ್ಷನ್ ಆಗಿ ಆತ ಮೂಲ ಎಲ್ಲಿವರೆಗೂ ಹೋಗಿದ್ದು ಅಲ್ಲಿವರೆಗೂ ಬಂದು ನಿಂತ್ಕೊಳ್ಳುತ್ತೆ. ಈಗ ಎಸ್ಪೆಷಲಿ ಲಾಸ್ಟ್ 10 years ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡಿರ್ತಕ್ಕಂಥ ಪ್ರೋಗ್ರೆಸ್ ಇನ್ನು 30 ವರ್ಷ ಆದ್ರೂ ಮಾಡಲ್ಲ, ಅಷ್ಟು ಪ್ರೋಗ್ರೆಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಈಗ ಇನ್ನ ತುಂಬಾ ಕಷ್ಟ ಇದೆ. ಇನ್ನ ನಾವೇನಾದ್ರೂ ಮೋಸ ಮಾಡ್ಬೇಕು ಅಂದ್ರೆ ನಮಗೆ ಒಂದು ಬ್ರಹ್ಮಾಂಡನೇ ಬರ್ಬೇಕಾಗುತ್ತೆ. ಇನ್ನು ಮೋಸ ಮಾಡೋದು ತುಂಬಾ ಕಷ್ಟ. ಓಕೆ, ಈಗ ನೂತನ್ ಒಡೆಯರ್ ಅವರೇ, ಈಗ ಒಂದು ಕೇಸ್ ಕೆಲವು ಸಲ ಪಿತ್ರಾರ್ಜಿತ ಆಸ್ತಿಯ ಕೆಲವುದು ಗಲಾಟೆ ಬರ್ತದೆ. ಯಾರೋ ತಾತ ಒಂದು ಕಬ್ಬಣದ ಪೆಟ್ಟಿಗೆಯಲ್ಲಿ ಜ್ಯುವೆಲರೀಸ್, ಕ್ಯಾಶ್, ಇನ್ನೊಂದು ಮತ್ತೊಂದು ಕೊಟ್ಟಿರ್ತಾರೆ. ತಾತನೂ ಸತ್ತೋಗ್ತಾನೆ, ತಂದೆನೂ ಸತ್ತೋಗ್ತಾನೆ, 3 ಜನ ಮಕ್ಕಳಿರ್ತಾರೆ. ಆ ಕಬ್ಬಣದ ಪೆಟ್ಟಿಗೆ ಜಗಳ ಆಡ್ತಾರೆ. ಆ ಕಬ್ಬಣ ಪೆಟ್ಟಿಗೆ ಓಪನ್ ಮಾಡಿದಾಗ ಅದರಲ್ಲಿ ಡೈಮಂಡು, ಜ್ಯುವೆಲರಿ, ಕ್ಯಾಶ್ ಇತ್ಯಾದಿಗಳೆಲ್ಲ ಇರುತ್ತೆ. ಈ ಕ್ಯಾಶ್ ಅನ್ನ ಈ ಆಕ್ಟ್ ಅಲ್ಲಿ ಹೇಗೆ ತರ್ತೀರಾ ಅಂತ ಹೇಳುವಂಥದ್ದು, ಇದನ್ನ ಹೇಗೆ ತಗೊಳುತ್ತೆ ಈ ಆಕ್ಟ್ ಅಂತ ಹೇಳುವಂಥದ್ದು? ಇದು ಆಕ್ಚುಲಿ ಅವ್ರು ಹೀಗೆ ಸಿಕ್ಕಾಗ ಏನಾದ್ರು ಮೊದಲಿಂದ ಧನ ಸಿಕ್ಕರೆ, ಗೋಲ್ಡ್ ಸಿಕ್ಕರೆ ಅವ್ರು ಡಿಕ್ಲೇರ್ ಮಾಡಬೇಕು. ಅದೇ ಟೈಮಲ್ಲಿ ಗೌರ್ಮೆಂಟಿಗೆ ಡಿಕ್ಲೇರ್ ಮಾಡಿ ಅದನ್ನ ಪ್ರೂಫ್ ತೋರಿಸ್ಬೇಕು. ಅದು ಹೆರಿಡಿಟಿ ಪ್ರಾಪರ್ಟಿ ಆಗುತ್ತೆ. ಹೆರಿಡಿಟಿ ಪ್ರಾಪರ್ಟಿಗೆ ಪ್ರೂಫ್ ಹೆಂಗೆ ಕೊಡ್ತೀರಾ ಅಂತ? ಮತ್ತೆ ಅಲ್ಲ, ಆಕ್ಚುಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರುತ್ತೆ. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರುತ್ತೆ. ಮೊದಲಿಗೆ ನಾನು ಇನ್ನು ಕಾಂಪ್ಲಿಕೇಟ್ ಮಾಡ್ತೀನಿ. ಸಪೋಸ್ ಒಂದು 5 kgs ಗೋಲ್ಡೇ ಸಿಕ್ತು ಅಂತ ಇಟ್ಕೊಳ್ಳಿ, ಡಿಕ್ಲರೇಷನ್ ಕೊಡ್ತೀರಿ. ಸಿ ವಿಲ್ ಕಮ್ ಟು ನೋ ದ ಲೇಟೆಸ್ಟ್ ಜ್ಯುವೆಲರಿ ಡಿಸೈನ್ ಅಂಡ್ ಅರ್ಲಿಯರ್ ಜ್ಯುವೆಲರಿ ಡಿಸೈನ್. ಯು ಗೆಟ್ ಅ ವ್ಯಾಲ್ಯೂಯರ್, ಅದು ಆಗುತ್ತೆ. ಬಟ್ ನನ್ನ ಪ್ರಶ್ನೆ ಏನಂದ್ರದು, ಇನ್ ಇಗ್ನರೆನ್ಸ್ ಆಫ್ ದಿಸ್ ನಾನು ನನ್ನ ಓಲ್ಡ್ ಜ್ಯುವೆಲ್ಸ್ ನ ತಗೊಂಡೋಗಿ ಕರಗಿಸಿ ಹೊಸ ಜ್ಯುವೆಲ್ಸ್ ಮಾಡ್ಕೊಂಡ್ಬಂದು ಆವಾಗ ಸಿಗಾಕೊಂಡ್ರೆ ಏನಾಗುತ್ತೆ? ಐ ಹ್ಯಾವ್ ಟು ಅಗೇನ್ ಪ್ರೂವ್ ದ ಟ್ರ್ಯಾಕ್ ರೆಕಾರ್ಡ್ ಆಫ್ ಅರ್ಲಿಯರ್ ಜ್ಯುವೆಲ್ಸ್. ಈಗ ರೆಕಾರ್ಡ್ ಇರ್ತದೆ. ಕರೆಕ್ಟ್. ಸಾಮಾನ್ಯ ಮನೆಗಳಲ್ಲಿ ಇದು ಹೇಗಿರ್ತದೆ? ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಇದೆ. ಬೇಸಿಕ್ ಪ್ರಾವಿಷನ್ ಏನ್ ಹೇಳುತ್ತೆ ಅಂದ್ರೆ, ಒಬ್ಬ ಗಂಡಸನಿಗೆ 250 ಗ್ರಾಮು, ಹೆಂಗಸಿಗೆ 450 ಗ್ರಾಮ್. ಅದಕ್ ಮೇಲೆ ಇದ್ದಾಗ ನೀವು ಡಿಕ್ಲರೇಷನ್ ಮಾಡಬೇಕು. ಸೆಕ್ಷನ್ 56 ಅಲ್ಲಿ ಡಿಕ್ಲರೇಷನ್ ಮಾಡ್ಕೊಂಡು ನೀವು ಅದನ್ನ ಗಿಫ್ಟ್ಸ್ ಅಂತ ತಗೊಂಡು ಸೆಲ್ಫ್ ಅಕ್ವೈರ್ಡ್ ಗಿಫ್ಟ್ಸ್ ಅಂತ ತಗೊಬಹುದು. ಅದೆಲ್ಲ ಏನ್ ತೊಂದರೆ ಇಲ್ಲ. ಪ್ರಶ್ನೆ ಇರೋದು ಈ ಹೈಪ್ಡ್ ಅಪ್ ಮೆಸೇಜಸ್ ಸ್ಟೇಟಿಂಗ್ ದಟ್ ಇಷ್ಟು kg, ಇಷ್ಟು ಲಕ್ಷ, ಇಷ್ಟು ಸಿಕ್ತು, ಅಷ್ಟು ಸಿಕ್ತು, ಬಟ್ ರಿಯಾಲಿಟಿನೇ ಬೇರೆ ಇರುತ್ತಲ್ಲ. ಅವಾಗ ಅದು ಬಿಲೀವ್ ಮಾಡೋಕ್ಕಾಗಲ್ಲ. ವೆಲ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ ವೆಲ್ ಟ್ಯಾಕ್ಸ್ ಅಲ್ಲಿ ತೋರಿಸಿರ್ತಾರೆ ನಮ್ಮ ಹತ್ರ ಇಷ್ಟು ಗೋಲ್ಡ್ ಇದೆ, ಇಷ್ಟು ಜ್ಯುವೆಲ್ರಿ ಇದೆ ಅಂತ. ಅವಾಗ ನಂಬೋದು. ಸುಮ್ಮನೆ ಇದೇನೋ ಒಂದು ಕಥೆ ಹೇಳಿದ್ರು ಅದು ನಂಬಕ್ಕಾಗಲ್ಲ. ಅಲ್ಲ, ಈಗ ವೆಲ್ತ್ ಟ್ಯಾಕ್ಸ್ ಅಬಾಲಿಷ್ ಆಗಿದೆ. ಸೊ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ITRs ಅಲ್ಲಿ ಅಸೆಟ್ಸ್, ನಿಮ್ಮ ವೇರಿಯಸ್ ಪ್ರಾಪರ್ಟೀಸ್ ಅದನ್ನು ತಂದಿದ್ದಾರೆ ITR ಡಾಕ್ಯುಮೆಂಟ್ ಅಲ್ಲಿ. ಸೊ ರೈಟ್ ಮೂವ್ ಇನ್ ದ ರೈಟ್ ಡೈರೆಕ್ಷನ್ ವಿಲ್ ಆಲ್ ವೆಲ್ಕಮ್. ಸಿ ಎವ್ರಿಬಡಿ ವಾಂಟ್ಸ್ ಹಿಯರ್ ಟು ಬಿಕಮ್ ಅ ಕ್ಲೀನ್ ಸೊಸೈಟಿ. ಸೊಸೈಟಿ ಕ್ಲೀನ್ ಆಗಬೇಕು ಅಂತಾನೆ ಮಾಡ್ತಾ ಇರೋದು. ಬಟ್ ದೇರ್ ಆರ್ ಸಮ್ ಮೋರ್ ಲೂಪ್ ಹೋಲ್ಸ್
ವಿಚ್ ಹ್ಯಾಸ್ ಟು ಬಿ ಪ್ಲಗ್ಡ್ ಇನ್ ಆಸ್ ಫಾಸ್ಟ್ ಆಸ್ ಪಾಸಿಬಲ್. ಇಲ್ಲ ಅಂದ್ರೆ ಈ ಒಳ್ಳೆ ಮಾಡಿದ ಕೆಲಸಗಳೇನಾಗುತ್ತೆ ದಟ್ ವಿಲ್ ಟೇಕ್ ಓವರ್ ಇಟ್. ಎಸ್ ಶ್ರೀಧರ್ ಅವರು ತಾವೇನು ಹೇಳ್ತೀರಿ ಅಂತ ಹೇಳುವಂಥದ್ದು ಸೇಮ್ ನಾನು ಅದೇ ಕ್ವಶನ್ ಕೇಳಬೇಕು ಅಂತಾನೆ ಇದ್ದೆ. ಈ ತರ ಪಿತ್ರಾರ್ಜಿತಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಬಂದಾಗ ಅದನ್ನ ಹೇಗೆ ಡಿಕ್ಲೇರ್ ಮಾಡುವಂಥದ್ದು ಅಂತ. ಈಗ ಫಸ್ಟ್ ನಾವು ಈಗ ಡಿಸ್ಕಷನ್ ಬೆನಾಮಿ ಟ್ರಾನ್ಸಾಕ್ಷನ್ ಆಕ್ಟ್ ಬಗ್ಗೆ ಇದ್ರೆ ಇಟ್ ಹಸ್ ನಥಿಂಗ್ ಟು ಡೂ ವಿತ್ ದಿಸ್. ಪಿತಾದ ಪ್ರಾಪರ್ಟಿ ಇದ್ರೆ ಇನ್ಹೆರಿಟೆಡ್ ಪ್ರಾಪರ್ಟಿ ಅಂತ ಬರುತ್ತೆ, ಅದು ದೇ ಹ್ಯಾವ್ ಟು ಡಿಕ್ಲೇರ್ ದಿಮ್ ಆರ್ ಬೈ ರಿಸೀವ್ಡ್ ಆನ್ ಡಿಫ್ರೆಂಟ್ ಆಸ್ ದಿ ರೈಟ್ಲಿ ಸೆಡ್. ಇವರು ಹೇಳಿದಲ್ವ ಹಳೆ ಡಿಸೈನ್ಸ್ ಇದ್ದರೆ ಹೊಸ ಡಿಸೈನ್ ದೀಸ್ ಆರ್ ಮ್ಯಾಟರ್ ಆಫ್ ವೆರಿಫಿಕೇಶನ್ ರೂಟೀನ್ ಅಂಡ್ ಆಲ್. ಬಟ್ ಬೆನಾಮಿ ಟ್ರಾನ್ಸಾಕ್ಷನ್ ಆಕ್ಟ್ ಇಲ್ಲಿ ಏನು ಬರೋದಿಲ್ಲ. ಬೆನಾಮಿ ಇಸ್ ವೆರಿ ಕ್ಲಿಯರ್. ಆಕ್ಚುಲಿ ಅರ್ಲಿಯರ್ ಬೆನಾಮಿ ಟ್ರಾನ್ಸಾಕ್ಷನ್ ಆಕ್ಟ್ 1988 ಹ್ಯಾಡ್ ಓನ್ಲಿ 9 sections, while this after amendment 2016 has got 71 sections. And ಅಲ್ಲಿ ಒಂದು ಮೇಜರ್ ಚೇಂಜ್ ಏನು ಮಾಡಿದ್ದಾರೆ ಅಂತೆ. ಫಸ್ಟ್ ಅವ್ರು ಏನು ಹೇಳಿದ್ದಾರೆ, ವೈಲ್ ಡಿಫೈನಿಂಗ್ ಬೆನಾಮಿ ಪ್ರಾಪರ್ಟಿ ಅವ್ರು ಹೇಳ್ತಾರೆ ಎನಿ ಪ್ರಾಪರ್ಟಿ ಹೆಲ್ಡ್ ಇನ್ ನೇಮ್ ಆಫ್ ಎ ಪರ್ಸನ್ ಪೇಯ್ಡ್ ಬೈ ಅನದರ್ ಪರ್ಸನ್ ಅಂತ. ದಟ್ಸ್ ದ ಓನ್ಲಿ ಥಿಂಗ್. ಇಲ್ಲಿ ಒನ್ ಸ್ಟೆಪ್ ಫರ್ದರ್ ಹೋಗಿದ್ದಾರೆ. ಈವನ್ ದ ಪ್ರಾಪರ್ಟಿ ವಿಚ್ ಇಸ್ ಲೇಟರ್ ಆನ್ ಕನ್ವರ್ಟೆಡ್ and where direct or indirect benefit to the person who provides the money, that also is taken into this whole purview. Sir, ಇದಕ್ಕೆ ಹೇಳಿ ಸರ್, ಹೇಳಿ ನೀವು ಕಂಪ್ಲೀಟ್. ಸೊ ಇದೇ ಆಸ್ತಿ ಫ್ರಮ್ ancestral property ಅಂತ ಬಂದ್ರೆ that they can declare this is what I have received on the death of this person, this is the property I have received ಅಂತ. ಅಲ್ಲ ಬಟ್ ಇದು ರೆಕಾರ್ಡ್ಲಿ ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು. ಸರ್ this is the very rarest of the rare. ಬಟ್ ಅದು ಆಗ ಅದನ್ನ ಬೇನಾಮಿ ಅಂತ ಕನ್ಸಿಡರ್ ಮಾಡಕ್ ಆಗೋದಿಲ್ವಾ? ಆವಾಗ ಅದನ್ನ ಬೇನಾಮಿ ಅಂತ ಯಾಕೆ ಹೇಳ್ಬಾರ್ದು ಅದನ್ನ ಬೇನಾಮಿ ಅಂತ? ಇಫ್ ಯು ಹ್ಯಾವ್ ನೋ ಡಾಕ್ಯುಮೆಂಟ್ಸ್. So Benami is for mobile property also, no? For any property or any right, legal right, Benami immobile rights thereon, everything is included. ಇವ್ರ ಪಾಯಿಂಟ್ ಮತ್ತೆ ಸರ್ ಅವ್ರ ಪಾಯಿಂಟ್ ಎರಡು ಕಂಬೈನ್ ಮಾಡಿ ನಾನು ಒಂದು ಪಾಯಿಂಟ್ ಇಷ್ಟ ಮಾಡಿ. ಇವಾಗ ಒಬ್ಬ ರೈತನ ಹತ್ರ ಒಂದು 5 ಎಕರೆ ಜಮೀನು ಇರುತ್ತೆ. ಅವನು ಬರ್ತಾನೆ, ನಾನು ಇದನ್ನ ಮಾರಾಟ ಮಾಡಬೇಕು ಅಂತ. ಅದು ಅಗ್ರಿಕಲ್ಚರಲ್ ಲ್ಯಾಂಡ್. ಅಗ್ರಿಕಲ್ಚರಲ್ ಲ್ಯಾಂಡ್ ನ ನಾನ್ ಅಗ್ರಿಕಲ್ಚರಲ್ ಪರ್ಪಸಸ್, ರೆಸಿಡೆನ್ಷಿಯಲ್ ಪರ್ಪಸ್ಗೆ ಅಂತ ಕನ್ವರ್ಷನ್ ಮಾಡಿಸ್ಕೋತಾರೆ. ನನಗೆ ಗೊತ್ತಿರೋ ಕಾನೂನು ಪ್ರಕಾರ ಬೈಯರ್ ಹೆಸರಲ್ಲಿ ಕನ್ವರ್ಷನ್ ಮಾಡಿಸ್ಕೊಡೋದಿಲ್ಲ. ಅವನು ರೈತನೇ ಕನ್ವರ್ಟ್ ಮಾಡಿ ಆಮೇಲೆ ಸೇಲ್ ಮಾಡಬೇಕು. ಆ ತರ ಟ್ರಾನ್ಸಾಕ್ಷನ್ ಡಿಸೈನ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಫಸ್ಟ್ ಅಗ್ರಿಮೆಂಟ್ ಟು ಸೇಲ್ ಎಂಟರ್ ಆಗ್ತಾರೆ, ದುಡ್ಡು ಕೊಡ್ತಾರೆ, ಅವ್ರ ಹೆಸರಲ್ಲೇ ಹೋಗಿ ಕನ್ವರ್ಷನ್ ಆರ್ಡರ್ಸ್ ತಗೊಂಡು ಆಮೇಲೆ ಇವ್ರು ಸೇಲ್ ಡೀಡ್ ಎಕ್ಸಿಕ್ಯೂಟ್ ಮಾಡ್ಕೋತಾರೆ. ಇಲ್ಲೊಂದು ಪ್ರಾಬ್ಲಮ್ ಇದೆ. ಡಿಪಾರ್ಟ್ಮೆಂಟ್ ಇಂದ ಏನ್ ಪ್ರಾಬ್ಲಮ್ ಆಗುತ್ತೆ, ಯು ಟ್ರಾನ್ಸ್ಫರ್ಡ್ ದಿ ಕ್ಯಾರೆಕ್ಟರ್ ಆಫ್ ಲ್ಯಾಂಡ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಟು ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹೇಳ್ತೀರಿ. ಒಬ್ಬ ರೈತ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕು ಅಂತ ಹೇಳಿದ್ರೆ ಓಕೆ, ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೀರಿ, ನಾವು ಫೈಲ್ ಮಾಡಿಸ್ತೀರಿ. ಅವ್ನು ಫೈಲ್ ಮಾಡೋದು ಸೇಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ. ಡಿಪಾರ್ಟ್ಮೆಂಟ್ ಏನ್ ಹೇಳೋದು, ಇಟ್ ಇಸ್ ನಾಟ್ ಅಗ್ರಿಕಲ್ಚರಲ್ ಲ್ಯಾಂಡ್, ಇಟ್ ಇಸ್ ಕನ್ವರ್ಟೆಡ್ ಲ್ಯಾಂಡ್, ಯು ಆರ್ ಲಾಸ್ಟ್ ದ ಕ್ಯಾರೆಕ್ಟರ್ ಆಫ್ ಪೀರಿಯಡ್ ಆಫ್ ಹೋಲ್ಡಿಂಗ್ ಅಂತ ಹೇಳ್ತಾರೆ. ಅವ್ನ ಕ್ಯಾಪಿಟಲ್ ಗೇನ್ಸ್ ಕ್ಲೇಮ್ ಮಾಡೋದು ಬರೋದಿಲ್ಲ. ಇಲ್ಲಿ ರೈತ ಸಿಗಾಕೋತಾ ಇದ್ದಾನೆ. ಅದನ್ನ ಯಾಕೆ ನೀವು ಬೆನಿಫಿಟ್ ಆಫ್ ಡೌಟ್? ನಾನು ಅದನ್ನೇ ಕೇಳ್ತಾ ಇದ್ದೆ. ಈಗ ಒಂದು ನಾನು ಕೇಳ್ತೀನಿ, ಈಗ ನಿಮ್ಮ ಪಾಯಿಂಟಿಗೆ ಹೇಳ್ತೀನಿ. ಈಗ ಒಬ್ಬ ರೈತ ಒಂದು ಲ್ಯಾಂಡ್ ಅನ್ನ ಸೇಲ್ ಮಾಡ್ದ, ಒಂದು 10 crores ಸೇಲ್ ಮಾಡ್ದ ಅಂತ ಅನ್ಕೊಳ್ಳಿ. ಅಲ್ಲ ನಾನು ಹೇಳ್ತೀನಿ, ಅಲ್ಲ ಕೇಳ್ತೀನಿ, ಅಲ್ಲ ನಾನು ಹೇಳ್ತೀನಿ. ಅದರಲ್ಲಿ ಅಲ್ಲ ಕೇಳಿ, ಈಗ ಅದರಲ್ಲಿ 6 ಕೋಟಿ ರೂಪಾಯಿ ಅವನಿಗೆ ಚೆಕ್ ಅಲ್ಲಿ ಬರುತ್ತೆ, 4 ಕೋಟಿ ರೂಪಾಯಿ ಕ್ಯಾಶ್ ಅಲ್ಲಿ ಬರುತ್ತೆ ಅಂತ ಅನ್ಕೊಳ್ಳಿ. ಆ ಕ್ಯಾಶ್ ತಗೊಂಡು ಏನ್ ಮಾಡ್ತಾನೆ ಅವನು? ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಮಕ್ಕಳು ಹೋಗಿ ಒಡವೆ ತಗೊಂಡ್ ಬರ್ತಾರೆ ಅಷ್ಟೇ. ಅದು ತಪ್ಪು, ಹಂಗ್ ಮಾಡಬಾರ್ದು. 2 ಲಕ್ಷ ಮೇಲ್ಪಟ್ಟಿರ್ತಕ್ಕಂಥ ಯಾವುದೇ ನಗದು ಇದ್ರೆ ಅದು ಕಾನೂನು ಬಾಹಿರ. ಅದು ಇನ್ಕಮ್ ಟ್ಯಾಕ್ಸ್ ರೂಲ್ ಹೇಳುತ್ತೆ. ಈಗ ಎನಿ ಟ್ರಾನ್ಸಾಕ್ಷನ್ ಅಬೌಟ್ 2 lakhs, 1,98,000 ಇದ್ದು 2,01,000 ಆಲ್ಸೋ ಇನ್ ಅ ಡೇ ಆರ್ ಇನ್ ಒನ್ ಫೈನಾನ್ಷಿಯಲ್ ಇಯರ್, ಇಟ್ಸ್ ಅ ಕ್ರೈಮ್. ಇಟ್ಸ್ ಅಗೇನ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಲಾ. ಸೊ 2 ಲಕ್ಷ ದುಡ್ಡಲ್ಲಿ ವ್ಯವಹಾರ ಮಾಡಬೇಡಿ ಅಂತಾನೆ ಡಿಜಿಟಲ್ ಇಂಡಿಯಾ ಮಾಡ್ತಾ ಇರೋದು. ದುಡ್ಡಲ್ಲಿ ವ್ಯವಹಾರ ಮಾಡಬೇಡಿ ಅಂತ ಕ್ಯಾಶ್ಲೆಸ್ ಎಕಾನಮಿ ಮಾಡ್ತಾ ಇರೋದು. ದುಡ್ಡಲ್ಲಿ ವ್ಯವಹಾರ ಮಾಡಬೇಡಿ ಅಂತ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಭೀಮ್ ಅಂತ ಆಪ್ ಡೌನ್ಲೋಡ್ ಮಾಡಿರ್ತಕ್ಕಂಥದ್ದು. ಸೊ ದುಡ್ಡಲ್ಲೇ ವ್ಯವಹಾರ ಮಾಡಬೇಡಿ ಅಂತ ಸರ್ಕಾರದ ಮಾಡತಕ್ಕಂಥ ಒಂದು ಚಿಂತನೆ, ಆಲೋಚನೆ, ಅದಕ್ಕೆ ನಾವು ಸ್ಪಂದಿಸಬೇಕು. ಹಾಗೆ ಈ ಚರ್ಚೆನ ಮುಂದುವರಿಸೋಣ. ಹಾಗೆ ಈ ಆಕ್ಟ್ ಅಲ್ಲಿ ಯಾವ ರೀತಿಯ ಶಿಕ್ಷೆ ಇದೆ ಅಂತ ಹೇಳಿದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಟಾರ್ಗೆಟ್ ಬೇನಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹಾಗೆ ಈ ಚರ್ಚೆನ ಮುಂದುವರಿಸೋಣ. ಈಗ ಶ್ರೀಧರ್ ಅವರೇ, ಮುಖ್ಯವಾಗಿ ಈ ಕಾನೂನು ಅಡಿಯಲ್ಲಿ ಶಿಕ್ಷಾರ್ಹ ಅಂತ ಹೇಳಿದ್ರೆ ಯಾವ ರೀತಿ ಶಿಕ್ಷೆ ಇರುತ್ತೆ ಅಂತ ಹೇಳುವಂಥದ್ದು, ಈ ಪನಿಷ್ಮೆಂಟ್ ಹೇಗೆ ಇರುತ್ತೆ? ಇದರಲ್ಲಿ ಪನಿಷ್ಮೆಂಟ್ ಎರಡತ್ತೆ. 2 types ಆಫ್ ಪನಿಷ್ಮೆಂಟ್ಸ್. ಒನ್ ಅಫೆನ್ಸಸ್, ಎರಡೇ ಅಫೆನ್ಸಸ್ ಇದೆ. ಒಂದು ಬೆನಾಮಿ ಟ್ರಾನ್ಸಾಕ್ಷನ್ ಇದ್ರೆ ಒಂದು. ಸೆಕೆಂಡ್ ಫಾಲ್ಸ್ ಇನ್ಫಾರ್ಮೇಶನ್ ಕೊಡಿದ್ರೆ ಎರಡೇ ಅಫೆನ್ಸಸ್ ಇದೆ. ಓನ್ಲಿ 2 offenses. First offense, Benami property held in the name of another person provided by this person. ಅದು ಎಸ್ಟಾಬ್ಲಿಷ್ ಆಗಿದ್ರೆ up to 1 year to 7 years ತನಕ. Court has got no lever to punish a person for less than 1 year. Rigorous imprisonment from 1 year to 7 years ಕೊಡಕ್ಕೆ ಆಗುತ್ತೆ.
and fine is to up to 25% of fair market value of the property as on the date. Second punishment is the second when gives you false information or does not furnish information. Avarke 1 year and then 10% of the this up to 1 year and up to 10% of the fair market value of the property. That is the fine to be given on to this. Erade punishment illi ide. That will take care of entire things. Because benami, first very simply that there should be a property, there should be a benamidar, there should be a person who has provided the money there. These three things have to be there. That's all. Very even fourth situation baroದೇ ಇಲ್ಲ. If these three are very clear, crystal clear things. Property ಏನಂటే ಅದನ್ನು ಡಿಫೈನ್ ಮಾಡಿದ್ದಾರೆ. It is not only immovable property and interest in the property. ಅದು ಹೋಗ್ತಿದೆ. And even converted property. ಈಗ ಒಂದು ಪ್ರಾಪರ್ಟಿ ತಗೊಂಡು ಅದು ಕನ್ವರ್ಟ್ ಮಾಡಿದ್ರೆ ಅಂತೆ you see it is converted. For example, X has given money to register the name in the name of Y. Y ಸೇಲ್ ಮಾಡಿದ್ದಾರೆ. ಓಕೆ, ಯಾರು ಸೇಲ್ ಮಾಡಿ ಪರ್ಚೇಸ್ ಮಾಡಿದ್ರೆ ಅವರ ಪಕ್ಕ ಆನ್ ರೆಕಾರ್ಡ್ ಪೇಮೆಂಟ್ ಎಲ್ಲ ಕೊಟ್ಟಿದ್ದಾರೆ, ಪ್ರಾಪರ್ಟಿ ಅವ್ರಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಆ ಪ್ರಾಪರ್ಟಿ ಟಚ್ ಮಾಡೋಕ್ಕೆ ಆಗೋದಿಲ್ಲ. ಈಗ ಎಸ್ಟಾಬ್ಲಿಷ್ ಆಗತ್ತೆ ವೈ ವಾಸ್ ಬೆನಾಮಿದಾರ್, ಯಾಕಂದ್ರೆ ದುಡ್ಡು ಕೊಟ್ಟವರು ಇವರು, ಅಲ್ಟಿಮೇಟ್ ದುಡ್ಡು ಇವರಿಗೆ ಬಂದಿದೆ. ಈ ಟ್ರಾನ್ಸಾಕ್ಷನ್ ಎಸ್ಟಾಬ್ಲಿಷ್ ಆಗಿದ್ರೆ ಈ ಕನ್ವರ್ಟ್ ಆಗಿದೆ ಅಲ್ವಾ, ಪ್ರಾಪರ್ಟಿ ಇಸ್ ಕನ್ವರ್ಟೆಡ್ ಇನ್ ಟು ಕ್ಯಾಶ್, ದಟ್ ವಿಲ್ ಲೈಬಲ್ ಫಾರ್ ಕಾನ್ಫಿಸ್ಕೇಷನ್, ಸ್ಟೇಟ್ ಕಾನ್ಫಿಸ್ಕೇಷನ್. ಏನು ಬೆನಾಮಿ ಪ್ರಾಪರ್ಟಿ ಇದೆ ವಿಲ್ ಬಿ ಕಾನ್ಫಿಸ್ಕೇಟೆಡ್ ಬೈ ದ ಗವರ್ಮೆಂಟ್. ಓನ್ಲಿ ಯು ಟು ಎಸ್ಟಾಬ್ಲಿಷ್ ದ ಬೆನಾಮಿ ಟ್ರಾನ್ಸಾಕ್ಷನ್ ಅಷ್ಟೇ. ಈಗ ಈ ಹಿಂದೆ ವಾಲಂಟಿಯರ್ ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ ಅಂತ ಒಂದೇನೋ ಇತ್ತು, ಆ ತರದ್ದು ಏನಾದ್ರು ಈಗ ಇಲ್ಲ, ಏನೇನು ಸಾಧ್ಯತೆ ಇಲ್ಲ. ಅದೇನೋ 22% 33% ಎಲ್ಲ ಇವಾಗೆಲ್ಲ ಮುಗೀತದ. ಇನ್ಕಮ್ ಡಿಕ್ಲರೇಷನ್ ಸ್ಕೀಮ್ ಮುಗೀತು, ಲಾಸ್ಟ್ ಅಪರ್ಚುನಿಟಿ ಆಯ್ತು, ಆಮೇಲೆ PMGKY ಇತ್ತು. ಇವಾಗ ಯಾವ್ದಾವ್ದೂ ಇಲ್ಲ. ಇವಾಗ ಅವ್ರಿಗೆ ಮತ್ತೆ ಪ್ರಾಪರ್ಟಿ ಇರುತ್ತಲ್ಲ, ಅವ್ರಿಗೆ ಗೊತ್ತಾಗಿರುತ್ತೆ ಬೆನಾಮಿ ಪ್ರಾಪರ್ಟಿ ಇದೆ ಅಂತ, ಅದನ್ನ ಅವ್ರು ರೀಟ್ರಾನ್ಸ್ಫರ್ ಮಾಡೋಕ್ಕೂ ಬರಲ್ಲ. ಅದು ರೀಟ್ರಾನ್ಸ್ಫರ್ ಮಾಡಿದ್ರು ಅದು ಇನ್ವ್ಯಾಲಿಡ್. ಲಿಂಕ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಈಗ ನನ್ನ ಹತ್ರ ಬೇನಾಮಿ ಆಕ್ಟ್ ಇದೆ, ನನಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ, ನಾನು ನಾಳೆ ಬೆಳಿಗ್ಗೆ ಅಷ್ಟಿಗೆ ಯಾರೋ ನನ್ನ ಚಿಕ್ಕಪ್ಪನ ಮಗನ್ಗೋ ಅಥವಾ ನನ್ನ ತಂಗಿ ಮಗನ್ಗೆ ಮಾಡಬೇಕು ಅಂತ ಹೇಳೋ ಕಾರ್ಯಕ್ರಮ ಇದ್ರೆ ಮಾಡಬಹುದು. ಸಡನ್ ಆಗಿ ಲಿಂಕ್ ಬೆಳೆಯುತ್ತೆ, ಅದಕ್ಕೊಂದು ಲಿಂಕ್, ಅದಕ್ಕೆ ಲಿಂಕ್ ಡಾಕ್ಯುಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಆ ಲಿಂಕ್ ಡಾಕ್ಯುಮೆಂಟ್ ಮತ್ತೆ ಆಚೆ ಜಾಸ್ತಿ ಬರುತ್ತೆ. So the more you create link documents, the more you are out. ಸರ್, ಏನು ಈಗ ಕಾನೂನು ತಂದಿದ್ದಾರೆ ಬೆನಾಮಿ ಟ್ರಾನ್ಸಾಕ್ಷನ್. ದಿ ಎಕ್ಸಿಕ್ಯೂಷನ್ ಮೆಕ್ಯಾನಿಸಮ್ ಆಫ್ ಬೆನಾಮಿ ಟ್ರಾನ್ಸಾಕ್ಷನ್ ಶುಡ್ ಗೋ ಕರೆಕ್ಟ್ಲಿ. ಇಂಟೆನ್ಷನ್ ಆಫ್ ದ ಲಾ ಇಸ್ ಕರೆಕ್ಟ್. ಆ ಎಕ್ಸಿಕ್ಯೂಟ್ ಮಾಡ್ತಾರಲ್ಲ ಆಫೀಸರ್ಸ್ ಆಗ್ಲಿ, ಇನ್ನೊಬ್ರಾಗ್ಲಿ, ಮತ್ತೊಬ್ರಾಗ್ಲಿ, ಆ ಲಿಂಕ್ ಕರೆಕ್ಟ್ ಆಗಿ ಹೋಗ್ಬೇಕು. ಅಲ್ಲೂ ಬಂದು ಬ್ರೈಬರಿ ಏನಾದ್ರು ಬಂದ್ಬಿಡ್ತು ಅಂತ ಹೇಳಿದ್ರೆ ದೆನ್ ವಾಟ್ಸ್ ದ ಪರ್ಪಸ್ ಆಫ್ ಗೆಟಿಂಗ್ ಅ ಬೆನಾಮಿ ಟ್ರಾನ್ಸಾಕ್ಷನ್? That is separate. ಅದಕ್ಕೆಲ್ಲ ಸೆಪರೇಟ್ ಮೆಕ್ಯಾನಿಸಮ್ ಇದೆ. Correct. My humble request to honorable government, to the officials of the government is simple. When an act has come, if a person deserves to be punished, punish him. If a person does not deserve to be punished, don't punish him. Don't harass people. ಸರಿ, ಈಗ ಒಬ್ಬ ಆಫೀಸರು ಪ್ರತಿದಿನ ತಿಂಗಳಾನ್ಗಟ್ಲನ್ನ ಒಂದು 50 ಲಕ್ಷ ತನಕ ಲಂಚ ತಗೋತಾನೆ ಅಂತ ಅನ್ಕೊಳ್ಳಿ. ಈ ತರದ ಕೇಸ್ಗಳಲ್ಲಿ ಅವನು ಅದನ್ನ ಆ ಕ್ಯಾಶ್ ಅನ್ನು ತಗೊಂಡು ಯಾವ್ದೋ ಒಂದು ಬೇನಾಮಿ ಆಸ್ತಿ ಮೇಲೆ ಹಾಕ್ತಾನೆ, ಇಲ್ಲ ಯಾರೋ ಒಂದು XYZ ಮೇಲೆ ಹಾಕ್ತಾನೆ. ಡಿಪೆಂಡ್ಸ್ ಅಲ್ವಾ ಸರ್, ಈಗ ಅವ್ನು ಎಷ್ಟು ರೇಂಜ್ ವರ್ಗೂ ಮಾಡಿರ್ತಾನೆ. ಈಗ ಒಂದು 50 ಲಕ್ಷದಿಂದ 1 ಕೋಟಿ ತನಕನೂ ಇದ್ದಾರೆ ಸರ್. ಈಗ so many agencies, no? CBI will not leave him, and even income tax only may leave him. ಎಲ್ಲಾ ಡಿಪಾರ್ಟ್ಮೆಂಟ್ ಬಂದು ಕೂತ್ಕೊಳ್ಳುತ್ತೆ, ಎಲ್ಲಾ ಡಿಪಾರ್ಟ್ಮೆಂಟ್ ಬಂದು ಕೂತ್ಕೊಂಡು ಒಂದಾದ್ಮೇಲೆ ಒಂದು ಮಾಡ್ತಾನೆ ಇರ್ತಾರೆ. ಅವನಿಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೂಟ್ ಕಾಸು ಬ್ರೈಬ್ ತಗೋಬಾರ್ದು. ಅವ್ನು ತಗೊಂಡ್ರೆ ಅದನ್ನ ಡಿಕ್ಲೇರ್ ಮಾಡಿಸ್ಬೇಕು, ಬೇರೆಯವ್ರ ಕೈಲಿ ಡಿಕ್ಲೇರ್ ಮಾಡಿಸ್ತಾನೋ ಅವ್ನು ಡಿಕ್ಲೇರ್ ಮಾಡ್ತಾನೋ ಅದು ಅವ್ನ ಕರ್ಮ. ಅದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಬಾಲಿಷ್ ಬ್ರೈಬರಿ, ದೆನ್ ಆಲ್ ದಿಸ್ ಥಿಂಗ್ಸ್ ವಿಲ್ ಕಮ್ ಟು ನಾರ್ಮಲ್ಸಿ. ಫಸ್ಟ್ ಅದೇ ರೂಟ್ ಕಾಸ್ ಅದೇ. ಈಗ ಪ್ರಶಾಂತ್, ಯು ಜಸ್ಟ್ ಎಕ್ಸ್ಪ್ಲೇನ್ ಮೀ. ಈಗ ತಾವು ಯಾವ್ದೋ ಒಂದು ಸೈಟ್ ಅಲ್ಲಿ ಏನೋ ಒಂದು ಪ್ಲಾನ್ ಮಾಡ್ಬೇಕು ಅಂತ ಇದ್ರಿ, ಯಾವ್ದೋ ಒಂದು ಪಾರ್ಕ್ ಮಾಡ್ಬೇಕು ಅಂತ ಇದ್ರಿ, ಯಾವ್ದೋ ಒಂದು ಬಿಲ್ಡಿಂಗ್ ಅನ್ನು ಕಟ್ಟಬೇಕು ಅಂತ. ಅಲ್ಲಿ ನೀವು ವಾಟರ್ ಕನೆಕ್ಷನ್ ತಗೋಬೇಕು, ಪವರ್ ಕನೆಕ್ಷನ್ ತಗೋಬೇಕು, CC ತಗೋಬೇಕು, OC ತಗೋಬೇಕು, ಎಲ್ಲ ತಗೋಬೇಕು. ನೀವು ಅದನ್ನ ಹೇಗ್ ಮಾಡ್ತೀರಿ ನೀವು ಕಾರ್ಪೊರೇಷನ್ ಅಲ್ಲಿ? ಅದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ವಾಟ್ ಇಸ್ ದ ಪ್ರೊಸೀಜರ್? ಮಾಡ್ಲೇಬೇಕಲ್ಲ ಸರ್, ಆಪ್ಷನ್ ಮಾಡದಿದ್ರೆ ಹೇಗ್ ಬಿಡ್ತಾರೆ? ಆಯ್ತು, ಎನ್ವೈರನ್ಮೆಂಟ್ ಇದರಿಂದ ನೀವು NOC ತಗೋಬೇಕು ಹೇಳಿ, ನನಗೆ ಅದನ್ನ ಹೇಗ್ ತಗೋತೀರಿ? ನಿಜ ಸುಳ್ಳು ಹೇಳ್ಬೇಕಾಗುತ್ತೆ, ನಿಜಾನು ಹೇಳ್ಬೇಕು, ಸುಳ್ಳು ಹೇಳ್ಬೇಕಾಗುತ್ತೆ. ಇದರಲ್ಲಿ ನಾನು ಅದನ್ನ ನಾವು ಟ್ರೂ ಲೈಸ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ. ಅಂದ್ರೆ ನಮ್ಮ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದನ್ನ ನಾವು ಸ್ಪೀಡ್ ಮನಿ ಅಂತ ಕರಿತೇವೆ. ಅಂದರೆ ನಾವು ಯಾವ್ದಾದ್ರೂ ಒಂದು NOCಗಳನ್ನ ಬೇಕು ಅಂದ್ರೆ ಕಾನೂನು ರೀತಿಯಲ್ಲಿ ಹೋದ್ರೆ ಅದಕ್ಕೆ 45 ದಿನ, ಸ್ಪೀಡ್ ಮನಿಯಲ್ಲಿ ಹೋದ್ರೆ 7 ದಿನ ಅಂತ ಒಂದು ನಿಯಮ ಇದೆ. ಎಲ್ಲವೂ ಸ್ಪೀಡ್ ಮನಿಯಲ್ಲಿ ಆಗುತ್ತೆ ಅಂತ ಅನ್ಕೊಂಡಿದ್ರೆ ಅದು ತಪ್ಪು.
ಮತ್ತೆ ಸ್ಪೀಡ್ ಮನಿ ಅಂದ್ರೆ ಬ್ರೈಬ್ ಅಲ್ವಾ? ಸ್ಪೀಡ್ ಮನಿ ಅನ್ಕೊಂಡಾಗಿದ್ರೆ ಅದು ಅದೇ ಸ್ಪೀಡ್ ಮನಿಗೆ ನಾವು ಅದನ್ನ ಸ್ಪೀಡ್ ಮನಿ ಅಂತ ಹೇಳ್ತೀವಿ. ಬೇರೆ ಆಪ್ಷನ್ ಇಲ್ಲ ಅವರಿಗೆ. ಅಲ್ಲ ಇನ್ನೊಂದು ಬ್ರೈಬ್ ಕೊಡೋದು ತಪ್ಪಲ್ಲ, ಕೊಡಬಾರ್ದು, ಎನ್ಕರೇಜ್ ಮಾಡಿ ಕೊಡಬಾರ್ದು ಮತ್ತೆ ತಗೋಬಾರ್ದು. ಹಾಗಾದ್ರೆ ಅವರಿಗೆ ಸರ್ಟಿಫಿಕೇಟ್ ಇಶ್ಯೂಸ್ ಅನ್ನ ಹೇಗ್ ಮಾಡಬಹುದು? ಆ ಏಜೆನ್ಸಿಗಳು ನೋಡಿ ಈ ತರ ಕಾನೂನು ಬಂದಿದೆ, ನಾವು ಹೀಗೆ ತಗೊಳ್ಳಿಕ್ ಆಗೋದಿಲ್ಲ, ಹೇಳಿ ಎಷ್ಟು ದಿನದ ಒಳಗಡೆ ಬೇಕು, ನಾವು ಅಷ್ಟು ದಿನ ಕೊಡ್ತಾರೆ ಯಾರಾದ್ರೂ ಹೇಳ್ತಾರಾ? ಇಲ್ಲ, ಅದೇನು ಗೊತ್ತಾ, ನಾವು ಕರೆಕ್ಟ್ ಆಗಿದ್ರೆ ಇದು ಬ್ರೈಬ್ ಆಗೋದೇ ಇಲ್ಲ. ಈಗ ನಾವು ಎಷ್ಟೋ ಪ್ರಾಪರ್ಟೀಸ್ ನಾವೀಗ ಕ್ರಿಸ್ಟಲ್ ಕ್ಲಿಯರ್ ಡಾಕ್ಯುಮೆಂಟ್ ಪ್ಲಾನ್ ಅಪ್ರೂವಲ್ ಗೆ ನಮಗೆ 45 ಡೇಸ್ ಬೇಕಾ, ನಾವು 45 ಡೇಸ್ ವೇಟ್ ಮಾಡ್ತೀವಿ. ಅವರು 45 ಡೇಸ್ ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ನಮ್ಗೆ RTI ದಲ್ಲಿ ಅಧಿಕಾರ ಇದೆ, ಅವ್ರನ್ನ ಪ್ರಶ್ನೆ ಮಾಡಬಹುದು. ನೀವು ಯಾಕೆ ವಿತಿನ್ 3 ಮಂತ್ಸ್ ನಿಮಗೆ ಪ್ಲಾನ್ ಬಂದಿಲ್ಲ ಅಂದ್ರೆ ಇಟ್ ಇಸ್ ಡೀಮ್ಡ್ ಟು ಬಿ ಅಂಡರ್ಸ್ಟೂಡ್ ದಟ್ ದ ಪ್ಲಾನ್ ಹಸ್ ಬೀನ್ ಇಶ್ಯೂಡ್. ಡೀಮ್ಡ್ ಅಪ್ರೂವಲ್, ಇಟ್ಸ್ ಡೀಮ್ಡ್ ಅಪ್ರೂವಲ್. ನಾವು ತುಂಬಾ ಅರ್ಜೆಂಟ್ ಇರೋರ್ತಾನೆ ಇದೆಲ್ಲ ಅನ್ಯ ಮಾರ್ಗ ಹುಡ್ಕೋದು ಅಥವಾ ಶಾರ್ಟ್ ಕಟ್ ಹುಡ್ಕೋದು. ಬಟ್ ಈಗ ರೆರಾ ಬಂದಾದ್ಮೇಲೆ, GST ಬಂದಾದ್ಮೇಲೆ, ಆಧಾರ್ ಕಾರ್ಡ್ ಲಿಂಕ್ ಆದ್ಮೇಲೆ, ಪ್ಯಾನ್ ಕಾರ್ಡ್ ಲಿಂಕ್ ಆದ್ಮೇಲೆ, ಇಟ್ ಇಸ್ ಬಿಕಮ್ ರಿಯಲ್ ಎಸ್ಟೇಟ್ ಇಸ್ ದ ಮೋಸ್ಟ್ ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಎವರ್. ಮೊದಲು ನಮ್ಮಷ್ಟು ಹೊಲಸು ಬಿಸ್ನೆಸ್ ಯಾವ್ದು ಇರಲಿಲ್ಲ, ಬ್ಲಾಕ್ ಮನಿ ಎಲ್ಲ ಅಲ್ಲೇ ಇರ್ತಾ ಇತ್ತು. ನಮ್ಮಷ್ಟು ಹೊಲಸು ಬಿಸ್ನೆಸ್ ಯಾವ್ದು ಇರಲಿಲ್ಲ. ಈಗ ಕ್ರಿಸ್ಟಲ್ ಕ್ಲಿಯರ್, ಯಾವ ಮಾತು ದೂಸರ ಮಾತೇ ಇಲ್ಲ. ಈಗ ಎವ್ರಿಥಿಂಗ್ ಪೋಸ್ಟ್ November 8 ಡಿಮಾನಿಟೈಸೇಷನ್ ಆದ ನಂತರ ಇಲ್ಲಿಂದ ವ್ಯಾಪಾರ ನಿಂತಿರಬಹುದು, ಬಟ್ ಆದ್ರೆ ಇನ್ನು ಬರೋ ವ್ಯಾಪಾರ ಎಲ್ಲ ಚೆಕ್ ವ್ಯಾಪಾರ, RTGS ವ್ಯಾಪಾರ, ಕ್ಲೀನ್ ವ್ಯಾಪಾರ. ಇಟ್ ಇಸ್ ಬಿಕಮ್ ಒನ್ ಆಫ್ ದ ಮೋಸ್ಟ್ ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಇಂಡಿಯಾ ಕ್ಯಾನ್ ಎವರ್ ಸಿ, ರಿಯಲ್ ಎಸ್ಟೇಟ್. ಸರಿ, ಈಗ ಒಬ್ಬ ಪಾಲಿಟಿಷಿಯನ್ ಸರ್, ತಮಗೆ ಪ್ರಶ್ನೆ ಕೇಳ್ತಾರೆ. ಒಬ್ರು ಪಾಲಿಟಿಷಿಯನ್ ಇಲ್ಲ ಯಾರೊಬ್ರು ಇನ್ವೆಸ್ಟ್ಮೆಂಟ್ ಒಂದು 25 ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರ್ತಾನೆ ಅಂತ ಅನ್ಕೊಳ್ಳಿ, ಇದನ್ನ ಹೇಗೆ ಫೌಂಡ್ ಔಟ್ ಮಾಡ್ತೀರಿ? ಎಲ್ಲ ಕಡೆ ಡಿನ್ ರಿಜಿಸ್ಟ್ರೇಷನ್ ಮಾಡ್ತಾ ಕೂತ್ಕೊಳ್ಳೋ. ಈಗ ಡಿನ್ ರಿಜಿಸ್ಟ್ರೇಷನ್ ಇದ್ರೆ ಓಕೆ, ಅವ್ರು ಯಾವ ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ ಬಂದ್ಬಿಡುತ್ತೆ. ಪ್ಯಾನ್ ಕಾರ್ಡ್ ಒಂದೇ ಅಲ್ವಾ ಸರ್? ಒಬ್ಬ ಡಿನ್ನಿಗೆ ಒಂದೇ ಪ್ಯಾನ್ ಕಾರ್ಡ್ ಅಲ್ವಾ? ನೀವ್ ಏನೇ ತಿಪ್ಪರ್ಲಾಗ ಹಾಕಿ ನಮ್ಗೆ ಜಾಸ್ತಿ ಹೋದ್ರೆ ಇಲ್ಲಿ ಕೂತಿದ್ದಾರೆ ನಮ್ಮ ಪಕ್ಕದಲ್ಲಿ, ನಮ್ಗೆ ಬಿಳಿ ಕೂದು ಜಾಸ್ತಿ ಆದ್ರೂ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ಅಕ್ಕ ಪಕ್ಕದಲ್ಲಿ. ನಾವ್ ಎಷ್ಟೇ ಬುದ್ಧಿವಂತರಾದ್ರೂ ನಮ್ಗಿನ ಜಾಸ್ತಿ ಬುದ್ಧಿ ಅವ್ರಿಗಿರುತ್ತೆ. ಅವ್ರಿಗಿರ್ತಕ್ಕಂಥ ಕಾನೂನು, ನಾವೆಲ್ಲ ಮಾರ್ಕೆಟ್ ಅಲ್ಲಿ ಓಡಾಡ್ಬೋದು, ಬಟ್ ಅವ್ರ ಕಾನೂನು ಎಷ್ಟು ನೀಟಾಗಿ ತಿಳ್ಕೊಂಡಿರ್ತಾರೆ ಅಂದ್ರೆ ನಮ್ಗಿನ ಜಾಸ್ತಿ ಬುದ್ಧಿ ಇರುತ್ತೆ ಅವ್ರಿಗೆ. ನೀವೇನೇ ಮಾಡಕ್ ಹೋಗಿ ಈಗಿನ ಕಾಲದಲ್ಲಿ 2017ರಿಂದ ಯಾವೇ ತರದ ನೀವು ಅವ್ಯವಹಾರ ಮಾಡಕ್ಕೆ ಸಾಧ್ಯ ಇಲ್ಲ ಸರ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಕೇಳಿದ ಪ್ರಶ್ನೆಗೆ ಅವ್ನು 15 ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾನಲ್ಲ, ಲೀಗಲ್ ಆಗಿ ಅರ್ನ್ ಮಾಡಿದ್ರೆ ಮಾಡ್ಕೊಂಡ್ಲಿ ಬಿಡಿ, ಏನ್ ಪ್ರಾಬ್ಲಮ್ ಸರ್? ಲೀಗಲ್ ಆಗಿ ಮಾಡಿಲ್ಲ ಅಂದ್ರೆ ಅವ್ನು ಯಾಕೆ ಇನ್ವೆಸ್ಟ್ ಮಾಡ್ತಾನೆ? ಭಯ ಬೀಳ್ತಾನೆ ಇನ್ಮೇಲೆ ಆಗೋದಿಲ್ಲ ಅದು. ಯಾಕಂದ್ರೆ ಈಗ GST ಇದೆಲ್ಲ, ಈಗ ಫಾರ್ ಎಕ್ಸಾಂಪಲ್ ಸಿಗರೇಟ್ ಅಂತಾನೆ ತಗೊಳ್ಳೋಣ. ITC ಅಂತ ಕಂಪನಿಗಳಿಗೆ ಮೊನ್ನೆ ಎಷ್ಟು ಲಾಸ್ ಆಯ್ತು, ಮಾರ್ಕೆಟ್ 300 ಪಾಯಿಂಟ್ ಕಡಿಮೆ ಆಯ್ತು. ಈ ತರದೆಲ್ಲ ಪ್ರಾಬ್ಲಮ್ ಅರೈಸ್ ಆಗೋದಿಲ್ವಾ ಅಂತ. ಯಾಕಂದ್ರೆ ದೇಶದ GDP-ಯಲ್ಲಿ ರಿಯಲ್ ಎಸ್ಟೇಟ್ ಅಂಡ್ ದ ಇನ್ಫ್ರಾಸ್ಟ್ರಕ್ಚರ್, ದೀಸ್ ಆರ್ ದ ಟೂ ಮೇಜರ್ ಸೆಕ್ಟರ್ಸ್, ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಮೋರ್ ಪಾಯಿಂಟ್ಸ್ ಟು ದ GDP. ಒಂದು ಇನ್ಫ್ರಾಸ್ಟ್ರಕ್ಚರ್, ಒಂದು ರಿಯಲ್ ಎಸ್ಟೇಟ್. ಕರೆಕ್ಟ್. No, so the basic point is the same thing. In Benami transaction, what is the problem? ಅವನು ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ಕೊಂಡ್ಲಿ ಸಿಗಾಕೋತಾನೆ. ಅವ್ನು ಕರೆಕ್ಟ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ರೆ he'll come out of the clutches. Otherwise he'll get caught. It will go to the government. ನಾನು ನಿಮಗೆ ಉದಾಹರಣೆ ಕೊಡ್ತೇನೆ. ದಕ್ಷಿಣ ಭಾರತದ ಅತ್ಯಂತ ತುದಿಯಲ್ಲಿರ್ತಕ್ಕಂಥ ಒಂದು ರಾಜ್ಯ, ಅಲ್ಲಿ 2-3 ಮುಖ್ಯಮಂತ್ರಿ ಬದಲಾದಾಗ ಇನ್ಕಮ್ ಟ್ಯಾಕ್ಸ್ ಅವರು ದಾಳಿ ನಡೆಸ್ತಾರೆ. ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ದಾಳಿ ನಡೆಸಿದಾಗ ರಿಪೋರ್ಟ್ ಬರುತ್ತೆ ವೆಸಲ್ಸ್ ಫೌಂಡ್ ಅಂತ. ನಮ್ಮ ಕಾಮನ್ ಮ್ಯಾನ್ ಗೆ ಅರ್ಥ ಆಗೋದು ವೆಸಲ್ಸ್ ಅಂದ್ರೆ ಏನು, ಪಾತ್ರೆ ಅಂತ. ಅದು ಇರೋದು ವೆಸಲ್ ಅಂದ್ರೆ ಶಿಪ್. ಆ ಶಿಪ್ ಅವ್ರ ಹೆಸರಲ್ಲಿದೆ. ಎಷ್ಟು 400 ಶಿಪ್ಸ್ ಅವ್ರ ಹತ್ರ ಇದೆ. ಅದು ಇಲ್ಲಿಂದ ಮಾರಿಷಿಯಸ್ಗೆ ಟ್ರಾನ್ಸ್ಪೋರ್ಟ್, ಲಾರಿ ಸರ್ವಿಸ್ ತರ ಅದು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ರಿಜಿಸ್ಟರ್ ಆಗಿರೋದು ಮಾರಿಷಿಯಸ್ ಬೇಸ್ ಅಲ್ಲಿ, ವ್ಯಾಪಾರ ಆಗ್ತಾ ಇರೋದು ಮಂಗಳೂರು ಬಂದರಿಗೆ ಮತ್ತು ಚೆನ್ನೈ ಬಂದರಿಗೆ. ವೆಸಲ್ ಅಂತ ನಮಗೆ ನಾವು ಏನ್ ವೆಸಲ್ ತಗೊಂಡಿದ್ದಾರೆ ಇವರು ಅಂತ ಅದು ಡೀಟೇಲ್ ಆಗಿ ಓದಿದ್ರೆ ವೆಸಲ್ ಶಿಪ್ ಆಗಿದೆ. ಎಕನಾಮಿಕ್ ಟೈಮ್ಸ್ ಅಲ್ಲಿ ದೊಡ್ಡ ಮಾಹಿತಿ. ವೆಸಲ್ಸ್ ಕಾನ್ಸಂಟ್ರೇಟ್, ನಾ ಏನ್ ಬಂಗಾರದ ಪಾತ್ರೆ ಮಾಡಿಸಿದಾರಾ ಅಥವಾ ಹಿತ್ತಾಳೆ ಪಾತ್ರೆ ಮಾಡಿಸಿದಾರೆ. ಆಮೇಲೆ ವೆಸಲ್ ಅಂದ್ರೆ ಶಿಪ್, ಅದು ಅಯ್ಯನ್ ರಫ್ತು ಮಾಡ್ಲಿಕ್ಕೆ ಹೋಗೋ ಶಿಪ್, ಅದನ್ನ ಕಾನ್ಫಿಗರೇಟ್ ಮಾಡಿದ್ದಾರೆ. ಅದು ಬೇರೆ ಅನ್ಯ ಮಾರ್ಗದಲ್ಲಿ ಸಂಪಾದಿಸೋದು ದುಡ್ಡದು. ಸೊ ಬರೇ ಜಮೀನಲ್ಲೇ ಬೇನಾಮಿ ಹಾಕ್ಬೇಕು ಅಂತಿಲ್ಲ. ಮೊದಲು ಏನಿತ್ತು, ಎಲ್ಲ ಬ್ಯೂರೋಕ್ರಾಟ್ಸ್ ಅದು ಪೊಲಿಟಿಷಿಯನ್ ಬಂಗಾರ ತಗೊಂಡು ಬಿಸ್ಕೆಟ್ ಇಡ್ತಾರೆ ಅಂತಿತ್ತು. ಆದ್ಮೇಲೆ ಗೌರ್ಮೆಂಟ್ ಅವರು ಒಂದು ಕಡಿವಾಣ ಹಾಕಿದ್ರು, ಇಂಪೋರ್ಟ್ ಕಡಿವಾಣ ಹಾಕಿದ್ರು, ಎಲ್ಲ ಬಿಲ್ಗೂ ರಿಸೀಟ್ ಬೇಕು ಅಂತ ವ್ಯಾಟ್ ಮಾಡಿದ್ರು, ಒಂದೊಂದೇ ತಗೊಂಡು. ಯಾಕಂದ್ರೆ ಭಾರತ ಬಂಗಾರಕ್ಕೆ ಬಹಳ ಪ್ರಿಯ. ನೀವು ಇಡೀ ಜಗತ್ತಿನ ನೋಡಿದ್ರೆ ಎಷ್ಟು ಬಂಗಾರ ಉತ್ಪತ್ತಿ ಆಗುತ್ತೋ ಅಷ್ಟು ನಮ್ ಕನ್ಸಂಪ್ಷನ್ ನಮ್ದಿದೆ. ನಮ್ಮ ತಾಯಿಯಂದ್ರು ಅಕ್ಕಂದ್ರಿಗಿರ್ತಕ್ಕಂಥ ಬಂಗಾರದ ವ್ಯಾಮೋಹ ಎಲ್ಲೂ ಇಲ್ಲ. ಫಸ್ಟ್ ಅದು ಬಂಗಾರಕ್ಕೆ ಒಂದು ಇದು ರೂಲ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಯಾವುದು, ಭೂಮಿ ತಾಯಿ ಕೈ ಬಿಡಲ್ಲ ಅಂತ ಭೂಮಿನ ಕಟ್ ಡೌನ್ ಮಾಡಿದ್ದಾರೆ. ಈಗ ಭೂಮಿ ಹೋಗ್ತಾ ಇತ್ತು ದುಡ್ಡು. ಅದಾದ ನಂತರ ಇರ್ತಕ್ಕಂಥದ್ದು ಟೀ ಎಸ್ಟೇಟು, ಕಾಫಿ ಎಸ್ಟೇಟು, ಅಲ್ಲಿ
ಮುಖಬೆಲೆ ಜಮೀನ್ ಮುಖಬೆಲೆ ಕಮ್ಮಿ ಇರುತ್ತೆ. ಅಂದ್ರೆ 70,000 1 ಲಕ್ಷ ಪರ್ ಎಕರೆ. ಬಟ್ ತಗೊಳ್ಳೋದೆಷ್ಟು 800 ಎಕರೆ 900 ಎಕರೆ 1000 ಎಕರೆಗಳಷ್ಟು. ಹಾಗೆ ಒಂದೊಂದನ್ನೇ ಕಟ್ ಡೌನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಫಸ್ಟ್ ಬಂಗಾರ ಆಯ್ತು, ಭೂಮಿ ಆಯ್ತು, ಈಗ ಇಮ್ಮೂವಬಲ್ ಅಸೆಟ್ಸ್ ದೊಡ್ಡ ದೊಡ್ಡ ಕಾರ್ಗಳು, ಅದು ಬಿಲ್ಡಿಂಗ್ ಅಲ್ಲಿ ಇರ್ತಕ್ಕಂಥ ಒಂದು ಈಕ್ವಿಟಿ ಇರ್ಬೋದು, ಆ ಥರದ್ದೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಇನ್ ದಿಸ್ ಬೇನಾಮಿ ಆಕ್ಟ್ ಟು ಡೂ ಇನ್ಜಸ್ಟಿಸ್ ಆರ್ ಟು ಡೂ ಸಮಥಿಂಗ್ ವಿಚ್ ಇಸ್ ಅನ್ಸ್ಕ್ರೂಪ್ಲೆಸ್ ಅಂತ ನಾವೇನು ಹೇಳ್ತೀವಲ್ಲ, ಇದು ಮಾಡಕ್ ಆಗೋದಿಲ್ಲ. ಎಸ್, ಓಕೆ. ಹಾಗೆ ಈ ಚರ್ಚೆನ ಮುಂದುವರಿಸೋಣ. ಜೊತೆಗೆ ಈ ಬೇನಾಮಿ ಆಸ್ತಿದಾರರು ಈ ಆಕ್ಟ್ ಇಂದ ಏನಾದ್ರೂ ಮತ್ತೆ ತಪ್ಪಿಸ್ಕೊಳ್ತಕ್ಕಂಥ ದಾರಿ ಏನಾದ್ರೂ ಹುಡುಕ್ತಾ ಇದ್ದಾರೆ, ಏನಾದ್ರೂ ಪಾಸಿಬಿಲಿಟಿ ಇರುತ್ತಾ ಅಂತ ಹೇಳಿದ್ರ ಬಗ್ಗೆನೂ ಸಹ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್. ಟಾರ್ಗೆಟ್ ಬೇನಾಮಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ಚರ್ಚೆನ ಮುಂದುವರಿಸೋಣ. ಈಗ ನೂತನ ನೋಡಿದರೆ, ಈಗ ಪ್ರಮುಖವಾಗಿ ಒಬ್ಬ ವ್ಯಕ್ತಿ 1,500 ಟ್ರಾನ್ಸಾಕ್ಷನ್ ಮಾಡಿರ್ತಾನೆ ಅಂತ ಅನ್ಕೊಳ್ಳೋಣ. ಯಾರ್ಯಾರ್ದು ಅಕೌಂಟ್ ಅಲ್ಲಿ ಏನೇನೋ ಮಾಡಿ ಇದನ್ನ ಹೇಗೆ ಪತ್ತೆ ಹಚ್ಚಬಹುದು ಈಗಿನ ಇದರಲ್ಲಿ ಅಂತ ಹೇಳುವಂತದ್ದು? ಬೇರೆ ಬೇರೆ ಅಕೌಂಟ್ ಯೂಸ್ ಮಾಡಿರ್ತಾನೆ ಅಂತ ಅನ್ಕೊಳ್ಳೋಣ. ನಮ್ಗೆ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಅದು ರಿಯಲ್ ಟೈಮ್ ಅನಾಲಿಸಿಸ್ ಇರುತ್ತೆ ನಮ್ಮ ಹತ್ರ, ಮತ್ತೆ ಡಾಟಾ ಮೈನಿಂಗ್ ಆಗುತ್ತೆ, ಡಾಟಾ ಅನಾಲಿಟಿಕ್ಸ್ ಇರುತ್ತೆ. ಎಲ್ಲ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಹತ್ರ ಇದೆ. 1000 ಹೋಗ್ಲಿಬೇಕಾದ್ರೆ ಒಂದು 10,000 ಮಾಡಲಿ, ಎಷ್ಟೊಂದು 1,00,000 ಟ್ರಾನ್ಸಾಕ್ಷನ್ ಮಾಡಲಿ, ಎಲ್ಲಾನು ಸಿಗುತ್ತೆ. ಎಲ್ಲ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಲ್ಲಿದೆ. ಅದು ಓನ್ಲಿ ಇಟ್ಸ್ ಓನ್ಲಿ ಕ್ವಶನ್ ಆಫ್ ಟೈಮ್. 1 by 1 ಎಲ್ಲಾನು ಟ್ರ್ಯಾಕ್ ಮಾಡೋಕ್ಕಾಗುತ್ತೆ. ಜೊತೆಗೆ ಈಗ ಇದು ಕೇವಲ ಮುಂಬೈಗಷ್ಟೇ ಸೀಮಿತವಾಗಿ ಈಗ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಇಂಟೆನ್ಸಿವ್ಲಿ ಕೆಲಸ ಶುರು ಆಗಿದೆ. ಭಾರಿ ಸೀರಿಯಸ್ಲಿ ಕೆಲಸ ಶುರು ಮಾಡ್ತಾರೆ. ಇಟ್ಸ್ ಅ ಪ್ಯಾನ್ ಇಂಡಿಯಾ. ಮತ್ತೆ ಇವಾಗ ಇದು ಬರೀ 10 years ಅಂತಲ್ಲ, ಓನ್ಲಿ 10 years ಬೇನಾಮಿ ಟ್ರಾನ್ಸಾಕ್ಷನ್ ಕವರ್ ಮಾಡ್ತೀವಂತಿಲ್ಲ. ಟೆಕ್ನಿಕಲಿ ಫ್ರಮ್ 1988 ಆನ್ವರ್ಡ್ಸ್. ಫಸ್ಟ್ ಆಕ್ಟ್ ಆಗಿದ್ದು 1988 ಅಲ್ಲಿ. 1988 ಆದ್ಮೇಲೆ ಯಾವ್ಯಾವ್ದು ಬೇನಾಮಿ ಟ್ರಾನ್ಸಾಕ್ಷನ್ಸ್ ಆಗಿತ್ತು ಅವೆಲ್ಲಾನು ನಾವು ಟ್ಯಾಕಲ್ ಮಾಡ್ತೀವಿ. ಇದಕ್ಕೇನು ಟೈಮ್ ಲಿಮಿಟೇ ಇಲ್ಲ. ಇವಾಗ ಇಂಪ್ಲಿಮೆಂಟೇಷನ್ ಆಗಿದೆ ಅಷ್ಟೇ ಈಗ. ಸೊ ಈ ಆಕ್ಟ್ ಇಂದ ತಪ್ಪಿಸಿಕೊಳ್ಳುವ ಸಾಧ್ಯತೆ ಏನಾದ್ರೂ ಇದೆಯಾ ಅಂತ? ಈಗ ನೀವು ಏನೇ ಕಾನೂನು ಮಾಡಿದ್ರು ಅದ್ರದ್ದೊಂದು ಏನಾದ್ರೂ ಒಂದು ಲೂಪ್ ಹೋಲ್ಸ್ ಹುಡುಕುವಂತದ್ದು ಇದು ಇಂಡಿಯನ್ ಹಿಸ್ಟ್ರಿಯಲ್ಲಿ ಅವಾಗ ನಡ್ಕೊಂಡು ಬಂದಿದೆ. ಸೊ ಈ ಪಾಸಿಬಿಲಿಟಿ ಎಷ್ಟಿದೆ ಅಂತ? ಅಲ್ಲ, ಇದು ಒಂದು ಒಂದು ಇದಿದೆ. ಇದು ವಿಪರೀತವಾದದ್ದು, ಭಯಂಕರವಾದದ್ದು ಆಕ್ಟ್ ಇದು. ಇದನ್ನ ತಪ್ಪಿಸ್ಕೊಳಕ್ ಯಾರ ಕೈಲೂ ಸಾಧ್ಯ ಇಲ್ಲ. ಒಂದಿಲ್ಲ ಒಂದು ದಿವಸ ಸಿಕ್ಕಾಕೊಂಡೇ ಬರ್ತಾರೆ. ತಪ್ಪಿಸ್ಕೊಳ್ಳೋ ಪಾಸಿಬಿಲಿಟಿ ಇಲ್ವೇ ಇಲ್ಲ. ಯಾವುದೇ ಇವತ್ತು ಪ್ರಾಪರ್ಟಿ ಇರಲಿ, ಅದಕ್ಕೆ ಅವರು ಎಕ್ಸ್ಪ್ಲೈನ್ ಮಾಡಿದರೆ, ಸೋರ್ಸ್ ಎಕ್ಸ್ಪ್ಲೈನ್ ಮಾಡಿದರೆ ಅದಕ್ಕೆ ನಾವು ಬೇನಾಮಿ ಅಂತ ಅನ್ನಲ್ಲ. ಸೋರ್ಸ್ ಎಕ್ಸ್ಪ್ಲೈನ್ ಮಾಡಬೇಕು, ಆ ಪ್ರಾಪರ್ಟಿ ಸೋರ್ಸ್ ಎಲ್ಲಿಂದ ಬಂತು ಅಂತ. ಅಕೌಂಟೆಡ್ ಇದ್ದರೆ ಅದಕ್ಕೆ ಬೇನಾಮಿ ಪ್ರಾಪರ್ಟಿ ಅಂತ ನಾವಿನ್ನೂ ನೋಟಿಸ್ ಕೊಡೋದಲ್ಲ. ಓಕೆ, ಶ್ರೀಧರ್ ತಾವು ಏನು ಹೇಳ್ತಿರೋದು? ಇದರಲ್ಲಿ ತಪ್ಪಿಸ್ಕೊಳ್ಳುವಂಥ ಪಾಸಿಬಿಲಿಟಿ ಎಷ್ಟರ ಮಟ್ಟಿಗಿದೆ? ಯಾರಾದರೂ ಬೇರೆ ಏನಾದರೂ ರೂಟ್ಗಳು ಈ ಕಾನೂನಿಂದ ಏನಾದರೂ ತಪ್ಪಿಸ್ಕೋಬೋದಾ ಅಂತ ಹೇಳುವಂತ? ನನಗೇನು ಕಾಣಿಸೋದಿಲ್ಲ ಈ ಥರ ಏನು ತಪ್ಪಿಸ್ಕೊಳ್ಳೋ ದಾರಿ ಇದೆ ಅಂತೆ. ಯಾಕಂತೆ ಪ್ರಾಪರ್ಟಿ ಇದೆ, ಅದು ಯಾರೋ ಒಬ್ಬರು ಹೆಸರಲ್ಲಿದೆ. ಅದು ಹೆಸರಲ್ಲಿಂದ ಅವರು ಹೇಳಿದ್ರೆ ಬೇರೆ ಒಬ್ಬರ ಕಡೆ ದುಡ್ಡು ಬಂದಿದೆ ಅಂತೆ. ಅವರು ಅದು ಸೋರ್ಸ್ ಎಕ್ಸ್ಪ್ಲೇನ್ ಮಾಡಿದರೆ ಟು ಟ್ಯಾಕ್ಸ್ ಪೇಡ್ ಮನಿ ಅವರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತೆ, ಏನು ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಆದರೆ ಅನ್ಡಿಕ್ಲೇರ್ಡ್ ಇನ್ಕಮ್ ಇದೆ, ಆ ಸೋರ್ಸ್ ಅವ್ರು ಹೇಳಕ್ಕೆ ಆಗೋದಿಲ್ಲ, ಅವರು ಈ ಮನಿ ಇಲ್ಲಿ ಅಟ್ಟಿದ್ರೆ ಅಂತೆ. ಸೊ ದಟ್ ಪರ್ಟಿಕ್ಯುಲರ್ ಥಿಂಗ್ ವಿಲ್ ಟ್ರೀಟೆಡ್ ಆಸ್ ಎ ಬೇನಾಮಿ ಟ್ರಾನ್ಸಾಕ್ಷನ್. ಫಸ್ಟ್ ಬೇನಾಮಿ ಟ್ರಾನ್ಸಾಕ್ಷನ್, ಆಮೇಲೆ ಬರುತ್ತೆ ಬೇನಾಮಿ ಪ್ರಾಪರ್ಟಿ. ಸೊ ಬೇನಾಮಿ ಪ್ರಾಪರ್ಟಿ ಇಸ್ ಎ ಫಿಸಿಕಲ್ ಥಿಂಗ್ ದಟ್ ಇಸ್ ಅವೈಲೇಬಲ್ ಬೋತ್ ಮೂವಬಲ್, ಇಮೂವಬಲ್ ಆ್ಯಂಡ್ ಇಂಟ್ರೆಸ್ಟ್ ಇನ್ ಅ ಪ್ರಾಪರ್ಟಿ. ಆಲ್ ದೋಸ್ ಥಿಂಗ್ಸ್ ವಿಲ್ ಲೈ ಓವರ್ ದೆ. ಈಗ ಫಿಕ್ಸ್ ಇದೆ, ಇಲ್ಲಿಂದ ಏನು ಈ ಕ್ಯಾನ್ ರನ್ ಅವೇ. ಯಾಕಂದ್ರೆ ಪ್ರಾಪರ್ಟಿ ಇದೆ, ಹೆಸರು ಆಲ್ ಡಾಕ್ಯುಮೆಂಟೆಡ್. ನೌ ಎವ್ರಿಥಿಂಗ್ ಲಿಂಕಿಂಗ್ ಸ್ಟಾರ್ಟ್ ಆಗಿದೆ. ಆಲ್ ಪ್ರಾಪರ್ಟಿ ವಿಲ್ ಬಿ ಲಿಂಕ್ ಟು ಆಧಾರ್. ಆಧಾರ್ ಲಿಂಕ್ ಆಗಿದ್ರೆ ಒಂದು ಫಿಕ್ಸ್ ಆಗುತ್ತೆ. ಒಂದೇ ಹೆಸರು 4-5 ಹೆಸರು ಹಾಕಕ್ಕೆ ಆಗತ್ತೆ, ಆದರೆ ಆಧಾರ್ ಕಾರ್ಡ್ ಒಂದೇ ಒಬ್ಬರಿಗೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಯಾರು ಎಸ್ಟಾಬ್ಲಿಷ್ ಆಗಿಲ್ಲ ಅಂತೆ, ದಟ್ ಪ್ರಾಪರ್ಟಿ ವಿಲ್ ಬಿ ಟ್ರೀಟೆಡ್ ಆಸ್ ಬೇನಾಮಿ ಆ್ಯಂಡ್ ಗೌರ್ಮೆಂಟ್ ವಿಲ್ ಕಾನ್ಫಿಸ್ಕೇಟ್ ಇಟ್. ದಟ್ ಮೀನ್ಸ್ ರೆಗ್ಯುಲರೈಸ್ ಆಗುತ್ತೆ. ಏನೇನು ಪ್ರಾಪರ್ಟಿ ಯಾರ್ಯಾರ್ದಿದೆ ಅವರೆಲ್ಲ ಲಿಂಕ್ ಮಾಡಬೇಕು. ಲಿಂಕ್ ಮಾಡಿದ್ರೆ ಏನು ಯಾರು ಲಿಂಕ್ ಮಾಡಿಲ್ಲ ಅಂತೆ ಗೌರ್ಮೆಂಟ್ ವಿಲ್ ಟೇಕ್ ಓವರ್ ಬೇನಾಮಿ ಪ್ರಾಪರ್ಟಿ ಅಂತ. ವೆರಿ ಸಿಂಪಲ್, ಇದು ವೆರಿ ಕ್ಲಿಯರ್. ಏನು ತಪ್ಪಿಗೆ ಏನು ದಾರಿ ಇಲ್ಲ. ಐ ಆಮ್ ನಾಟ್ ಏಬಲ್ ಟು ಸಿ ಎನಿ ನ್ಯೂ ರೂಟ್ ಆನ್ ದಿಸ್ ಕ್ವಶನ್. ದಿಸ್ ಲಾ ಇಸ್ ವೆರಿ ಎಫೆಕ್ಟಿವ್. ಯಾಕಂದ್ರೆ ಅರ್ಲಿಯರ್ 88 ಆಕ್ಟ್ had only 9 sections. This has got 71 sections and it is a self-contained act. ಅದಲ್ಲೇ ಎಲ್ಲ ಇದೆ. Even appellate authority, ಎಲ್ಲ system, all days are fixed. How many days within this has to happen? Time limit ಕೊಟ್ಟಿದ್ದಾರೆ. Even appellate adjudicating authority has to do it within a specific time. Time limit ಎಲ್ಲ ಕೊಟ್ಟಿದ್ದಾರೆ. So it is a question which will be regulated within 2 to 3 years. ಎಲ್ಲ ಆಗಿಬಿಡುತ್ತೆ. Then things will be much more clear onto that. As you rightly said, we are on a golden period where everything is being brought above the surface. ಈಗ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತೆ less cash transaction kade hogiti. Now we are moving on to the open over the surface, and this is one of the best act. This is dealing with money whether it is declared or not declared.
ಬಟ್ ವಿಚ್ ಹಸ್ ಬಿನ್ ರಿಮೈನಿಂಗ್ ಸಂಬಡಿ ಎಲ್ಸಿಸ್ ನೇಮ್ ಅದು ಓಪನ್ ಕ್ಲಿಯರ್ ಆಗಕ್ಕೆ ಒಂದು ರೆಗ್ಯುಲೈಸ್ ಮಾಡ್ಕೊಂಡ್ಬಿಡಿ, ನೋ ಪ್ರಾಬ್ಲಮ್. if ರೆಗ್ಯುಲರ್ ಮಾಡಿಲ್ಲ ಅಂದ್ರೆ ಗೌರ್ಮೆಂಟ್ ಟೇಕ್ ಓವರ್ ದ ಪ್ರಾಪರ್ಟಿ, ಆಸ್ ಸಿಂಪಲ್ ಆಸ್ ದಟ್. ಅದೇ ಇದೆ. ಬಿಕಾಸ್ ದೇರ್ ಆರ್ ವೇರಿಯಸ್ ಏರಿಯಾಸ್. ಇಫ್ ಯು ಟೇಕ್ ಮನಿ ಅರ್ನ್, either you pay tax or you don't pay tax. If you don't pay tax, then you will have to, if you are liable to pay tax, still you are not paying, then you are in trouble. So how the things are moving, when somebody takes some money and puts it in a Benami property, Benami property established agidre, it has to be confiscated. That's all. Very simple. ಎಸ್ ಲೋಹಿತ್. Sir, my comments will be reserved on these things. Wait and watch status ಅಲ್ಲಿ ಇದೀನಿ ನಾನು. ಯಾಕಂದ್ರೆ ಲಿಟಿಗೇಷನ್ಸ್ ಅನ್ನೋದು ಎಂಡ್ಲೆಸ್ ಸರ್. ಒಂದು ಕಾನೂನು ಬಂದಾಗ ಅದರದೇ ಆದಂತ ಒಂದು ಪ್ಲಸಸ್ ಮೈನಸ್ ಓಪನ್ ಅಪ್ ಆಗೋದು ಒಂದು ಟೈಮ್ ಫ್ರೇಮ್ ಆದ್ಮೇಲೆ. ಇವತ್ತು ಗೋಯಿಂಗ್ ಬೈ ದ ರೀಡಿಂಗ್ ಆಫ್ ದ ಆಕ್ಟ್ ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಯಾವುದೇ ತರದ್ದು ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಇನ್ನೂ ರಿಫೈನ್ಮೆಂಟ್ಸ್ ತಗೊಂಡು ಕೆಲವು ಜಡ್ಜ್ಮೆಂಟ್ಸ್ ಬಂದು ಆ ಬೇಸಿಸ್ ಮೇಲೆ ನಾವು ಇಂಟರ್ಪ್ರಿಟೇಷನ್ಸ್ ಲೆಕ್ಕ ತಗೊಂಡಾಗ ವಿ ಮೇ ಗೆಟ್ ಸಮ್ ಓಪನಿಂಗ್ where genuinity is also proved, but again, if there is, you are still catching hold of that particular person under Benami Act, ನೋಡ್ಬೇಕಾಗುತ್ತೆ. ವೇಟ್ ಅಂಡ್ ವಾಚ್ ಸಿಚುವೇಶನ್. ಬಟ್ ಸೆಂಟ್ರಲ್ ಫೋಕಸ್ ಯಾವ್ದ್ರ ಮೇಲೆ ಇರಬೇಕು ಅಂತ ಹೇಳುವಂತದ್ದು. ಅದೇ ಸರ್, ದ ಇಂಟೆನ್ಷನ್ ಆಫ್ ದ ಲಾ ಇಸ್ ವೆರಿ ಕ್ಲಿಯರ್, ವೆರಿ ಕ್ಲಿಯರ್. ಈ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಿಗಾಕೋತೀರಾ. ಕ್ವೆಶ್ಚನ್ ಇಸ್, ಆ ಬೇನಾಮಿನ ಹೆಂಗ್ ಪ್ರೂವ್ ಮಾಡೋದು? ಅಲ್ಲಿ ಲಿಟಿಗೇಷನ್ ಆಗ್ಬಹುದು. ಇವ್ರು ಹೇಳ್ತಾರೆ ಅದು ಬೇನಾಮಿ ಅಂತ, ಕ್ಲೈಂಟ್ ಹೇಳ್ತಾರೆ ಅದು ಬೇನಾಮಿ ಅಲ್ಲ ಅಂತ. ವಿ ವಿಲ್ ಬಿ ಸ್ಟಕ್ ಇನ್ ಬಿಟ್ವೀನ್ ಆಸ್ ಪ್ರೊಫೆಷನಲ್ಸ್. ನಮ್ಗೇನು ಕೆಲಸ ಕಮ್ಮಿ ಇಲ್ಲ ಸರ್, ತುಂಬಾನೇ ಇದೆ. ದುಡ್ಡು ಸಮಸ್ಯೆ, ದುಡ್ಡು ಸಂಪಾದನೆ ಮಾಡೋದು ಬೇರೆ. ಬಟ್ ಕ್ಲೈಂಟ್ ಏನಕ್ಕೆ ಬರ್ತಾರೆ ನಮ್ಮ ಹತ್ರ? ಈ ತರ ಹಿಂಗ್ ನೋಟಿಸ್ ಬಂದಿದೆ, ನಮ್ಮನ್ನ ಕಾಪಾಡಿ ಅಂತ ಬರ್ತಾರೆ. ಆಯ್ತಪ್ಪ, ನೀನು ತಪ್ಪು ಮಾಡಿದ್ಯಾ, ಹೋಗಿ ಜೈಲ್ಗೆ ಹೋಗು ಅಂತ ಹೇಳೋದಕ್ಕೆ ನಮ್ದು ತಪ್ಪಾಗ್ಬಿಡುತ್ತೆ. ವಾಟ್ ಎವರ್ ಬೆಸ್ಟ್ ಪ್ರೊಫೆಷನಲ್ ವರ್ಕ್ ವಿ ಕ್ಯಾನ್ ಡೂ ವಿತ್ ಇನ್ ದ ಫ್ರೇಮ್ ವರ್ಕ್ ಆಫ್ ಲಾ, ಕೀಪಿಂಗ್ ಎಥಿಕ್ಸ್ ಇನ್ ಮೈಂಡ್. ಯಾಕಂದ್ರೆ ನಾವು ಎಥಿಕಲ್ ಅನ್ಎಥಿಕಲ್ ಆಗು ಮಾಡಕ್ ಹೋದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ದೇ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಅಸ್. ಮೊನ್ನೆ ಮೋದಿ ಅವ್ರ ಸ್ಪೀಚ್ ಅಲ್ಲೂ ನೋಡಿದ್ರಲ್ಲ, ಹೇಳಿದ್ರು ಯಾರು ತಪ್ಪು ಮಾಡಿದಾರೆ, ಫೇಸ್ ದ ಮ್ಯೂಸಿಕ್. ಸೊ ವಿತ್ ಇನ್ ದ ಫ್ರೇಮ್ ವರ್ಕ್ ಆಫ್ ಲಾ, ವಾಟ್ ಇಂಟರ್ಪ್ರಿಟೇಷನ್ಸ್ ವಿಲ್ ಕಮ್, ಅದ್ರ ಸಂಬಂಧಪಟ್ಟಿದ್ದು ಏನಾದ್ರು ಕೇಸ್ ಲಾ ಸಿಕ್ಕಿದ್ರೆ ಡೆಫಿನೆಟ್ಲಿ ವಿ ವಿಲ್ ಗಿವ್ ಅ ಟ್ರೈ. ಅದನ್ನ ಪ್ರೊಫೆಷನಲ್ ಆಗಿ ನಾಲೆಜ್ ವೈಸ್ ಲೆಕ್ಕ ತಗೊಂಡು ಮುಂದಕ್ಕೆ ಹೋಗ್ಬೇಕು. ವಿಲ್ ವೇಟ್ ಅಂಡ್ ವಾಚ್ ಸರ್ ವಾಟ್ ವಿಲ್ ಹ್ಯಾಪನ್ ಅಂತ. ಪ್ರಶಾಂತ್, ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ ಎಕ್ಸಾಂಪಲ್ಗಿನ ಮುಂಚೆ ನಾನು ಒಂದೆರಡು ಮಾತನ್ನು ಹೇಳ್ತೇನೆ. ಬೇನಾಮಿ ಆಕ್ಟ್ ಇಂದ ನೀವು ತೆಲ್ಗಿ ಕೇಸನ್ನ ಕಾನ್ಫ್ಲಿಕ್ಟ್ ಇನ್ಕಮ್ ಟ್ಯಾಕ್ಸ್ ಮಾಡಿರ್ತಕ್ಕಂಥ ಉದಾಹರಣೆಗಳು, ಅಥವಾ ಹರ್ಷದ್ ಮೆಹ್ತಾ ಮಾಡಿರ್ತಕ್ಕಂಥ ಬೇನಾಮಿ ಆಕ್ಟ್ಗಳನ್ನ ಎಷ್ಟು ನೀಟಾಗಿ ಅದನ್ನು ಹರಾಜು ಮಾಡಿ ಕಾನ್ಫ್ಲಿಕ್ಟ್ ಮಾಡೋದು ಉದಾಹರಣೆಗಳೇ. ಇನ್ಕಮ್ ಟ್ಯಾಕ್ಸ್ಗೆ ನಾವು ಶ್ಲಾಘನೀಯ, ಅದು ಪ್ರಶಂಸೆಯ ಮಾತು. ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಿದ್ದಾದ್ರೆ 90% ಆಫ್ ಲ್ಯಾಂಡ್ ಅಕ್ವೈರ್ಡ್, ಅಂದ್ರೆ ಏನು ರಾ ಮೆಟೀರಿಯಲ್ ಅಂತ ನಾವು ಹೇಳ್ತೀವಿ, ಒಂದು ಅಪಾರ್ಟ್ಮೆಂಟ್ ಕಟ್ಟಕ್ಕೋ ಅಥವಾ ಒಂದು ಲೇಔಟ್ ಮಾಡೋಕ್ಕೋ, ಎಲ್ಲವೂ ನೀವು ಯಾವುದೇ ನೋಡಿ ಅದರಲ್ಲಿ ಒಂದು ಪೊಲಿಟಿಷಿಯನ್ ಇನ್ವೆಸ್ಟ್ಮೆಂಟ್ ಇರ್ತದೆ. ಸೊ ಅದನ್ನ ನೀವು ತೆಗಿಬೇಕು ಅಂದ್ರೆ ತುಂಬಾನೇ ಕಷ್ಟ. ಬಟ್ ಅವರು ಪೊಲಿಟಿಷಿಯನ್ ನಮಗೆ ಸ್ವಲ್ಪ ಜಾಸ್ತಿ ಬುದ್ಧಿವಂತರು ಅನ್ಕೊಂಡಿದ್ದೀನಿ. ಬಟ್ ಅವರು ಹೇಗೋ ಒಂದು ಮಾಡಿ ಅದನ್ನ ಮಾಡ್ತಾರೆ. ಬಟ್ ಇನ್ ದ ಡೇಸ್ ಟು ಕಮ್, ಇನ್ನು ಬರೋ ದಿನಗಳಲ್ಲಿ ಬೇನಾಮಿ ಆಕ್ಟ್ ಇಂದ ರಿಯಲ್ ಎಸ್ಟೇಟ್ ಕಡೆ ಒಲವು, ಪೊಲಿಟಿಷಿಯನ್ ಒಲವು ಕಮ್ಮಿ ಆಗತ್ತೆ ಅಂತ ನನ್ನ ಭಾವನೆ. ಅಲ್ಲ, ಕಮ್ಮಿ ಆದ್ರೆ ರಿಯಲ್ ಎಸ್ಟೇಟ್ ಒಂದು ಸ್ಟೆಪ್ ಬ್ಯಾಕ್ ಹೋದ್ರು GDP ಗ್ರೋತ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಇಟ್ ವಿಲ್ ಟೇಕ್ ಟೈಮ್ ಸರ್, ಇಟ್ ವಿಲ್ ಟೇಕ್ ಟೈಮ್. ಬಟ್ ಇಂಟ್ರೆಸ್ಟ್ ಟುವರ್ಡ್ಸ್ ಇನ್ವೆಸ್ಟ್ಮೆಂಟ್ ರಿಯಲ್ ಎಸ್ಟೇಟ್ ಫಾರ್ ಪೊಲಿಟಿಷಿಯನ್ ಇಸ್ ಕನ್ಸರ್ನ್ ಇಸ್ ಟಫ್. ಎಸ್, ನೂತನ್ ನೋಡಿ ಅವರೇ, ಹಾಗೆ ಶ್ರೀಧರ್ ಅವರೇ, ಲೋಹಿತ್ ಅವರೇ, ಪ್ರಶಾಂತ್ ಅವರೇ, ಇಷ್ಟೊತ್ತಿಗೆ ಚರ್ಚೆಯಲ್ಲಿ ಪಾಲ್ಗೊಂಡ್ರೆ ತಮ್ಮ ಧನ್ಯವಾದಗಳು. ಈಗಾಗಲೇ ನೋಟ್ ಬ್ಯಾನ್ ಆದ ನಂತರ ಮೋದಿ ಸರ್ಕಾರ ನೇರವಾಗಿ ಬೇನಾಮಿ ಆಸ್ತಿದಾರರ ಮೇಲೆ ಕಣ್ಣಿಟ್ಟಿದೆ. ಸೊ ಈ ಆಕ್ಟ್ ಬಂದ ಮೇಲೆ ಯಾವುದೇ ಕಾರಣಕ್ಕೂ ಬೇನಾಮಿ ಆಸ್ತಿದಾರರು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಏನಾದರೂ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ ಅವರಿಗೆ ಜೈಲೂಟನೇ ಗತಿ ಅಂತ ಹೇಳುವಂಥದ್ದು ಈ ಆಕ್ಟ್ ನ ನಿರ್ಧಾರ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.